ಪರಮ ಪೂಜ್ಯ ಜ್ಞಾನಯೋಗಿ ಗುರುದೇವರನ್ನು ಎನ್ನ ಮಂದಿರದಲ್ಲಿ ಸ್ಮರಣೆ ಮಾಡುತ್ತಾ ಶ್ರಾವಣ ಮಾಸದ ನಿಮಿತ್ತವಾಗಿ ಪ್ರಾರಂಭಗೊಂಡಿರುವಂತಹ ಸುಕ್ಷೇತ್ರ ಕಟಗೇರಿಯಲ್ಲಿ ಈ ಸುಪ್ರಭಾತ ಸಮಯದಲ್ಲಿ ಪಾಲ್ಗೊಂಡಿರುವ ಸರ್ವ ಶರಣ ಬಂಧುಗಳಲ್ಲಿ, ಸಕಲ ಸದ್ಭಕ್ತರಲ್ಲಿ, ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ಬಸವಣ್ಣನವರ ವಚನವನ್ನು ನೋಡ್ತಾ ಇದ್ದೇವೆ. ಸಂಸಾರವೆಂಬುವುದೊಂದು ಗಾಳಿಯ ಸೊಡರು, ಸಿರಿ ಎಂಬುವುದೊಂದು ಸಂತೆಯ ಮಂದಿ ಕಂಡಯ್ಯ. ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಸಂಸಾರ ಅನ್ನುವಂತಹ ಈ ಜೀವ ಜ್ಯೋತಿ ಗಾಳಿಗಿಟ್ಟು ದೀಪ ಇದ್ದಂಗೆ ಯಾವಾಗ ಯಾರ್ಯಾರ್ದು ಆರಿ ಹೋಗುತ್ತದೆ ಗೊತ್ತಿಲ್ಲ. ಸಿರಿ ಎಂಬುವುದೊಂದು ಸಂತೆಯ ಮಂದಿ ಕಂಡಯ್ಯ. ನಾವು ಗಳಿಸಿರುವ ಎಲ್ಲ ಸಕಲ ಸಿರಿ ಸಂಪತ್ತು ಸಂತಿಯೊಳಗೆ ಮಂದಿ ಕೂಡಿ ಬಯಲಾಗಿ ಹೋಗುತ್ತದಲ್ಲ, ಹಾಗೆ ಒಂದು ಕಾಲಕ್ಕೆ ಬರ್ತದ ಸಂಪತ್ತು, ಮತ್ತೊಂದು ಕಾಲಕ್ಕೆ ಮರೆಯಾಗಿ ಹೋಗಿಬಿಡುತ್ತದೆ. ಸಂಪತ್ತು ಅನ್ನೋದು ಸಂತಿಯೊಳಗಿನ ಮಂದಿದ್ದಂಗೆ. ಇಂತಹ ಕ್ಷಣಿಕ ಸುಖ ಕೊಡುವಂತಹ ಸಂಪತ್ತನ್ನು ಗಳಿಸುವುದಕ್ಕಾಗಿ ಮನುಷ್ಯ ಹಪಹಪಿಸ್ತಾನ, ಶ್ರಮ ಪಡ್ತಾನ, ಕಷ್ಟಪಡ್ತಾನ. ಇಷ್ಟೆಲ್ಲ ಮಾಡಿದ್ರೂ ಸಹಿತ ಯಾವ ಸಂಪತ್ತೂ ಜಗತ್ತಿನ ಜನಗಳಿಗೆ ಎಂದೂ ಯಾರಿಗೂ ಸುಖ ಕೊಟ್ಟ ಉದಾಹರಣೆಗಳು ಇಲ್ಲ. ಅದಕ್ಕೆ ಉದಾಹರಣೆ, ಬೆಸ್ಟ್ ಎಕ್ಸಾಂಪಲ್ ಅಂತ ಕೇಳಿದ್ರೆ ದ ಗ್ರೇಟ್ ಅಲೆಕ್ಸಾಂಡರ್. ಜಗತ್ತು ಪ್ರಸಿದ್ಧವಾಗಿರುವಂತಹ ಸಾಮ್ರಾಟ, ಭೂಪತಿ ಆಗಬೇಕಂತ ಛಲ ತೊಟ್ಟಿದ್ದ ಮಹಾನುಭಾವ. ಆದರೆ ಏನು ಮಾಡೋದು, ಮರಣದ ಹಾಸಿಗೆ ಮ್ಯಾಲ ಮಲ್ಕೊಂಡಾನೀಗ. ಇನ್ನೇನು ಇಂದ ನಾಳೆ ಹೋಗವದನ ಜಗತ್ತಿನಿಂದ ಬಿಟ್ಟು. ಆವಾಗ ತನ್ನ ಮಂತ್ರಿ ಕರೆದು ಒಂದು 3 ಮಾತು ಹೇಳ್ತೀನಿ, ಅದನ್ನು ತಾವು ಪಾಲಿಸ್ಬೇಕಂತ ಹೇಳಿದ. ಮಂತ್ರಿ ಅಂದ, ಆಯಿತು ಮಹಾರಾಜರೇ, ತಮ್ಮ ಆಜ್ಞೆಯನ್ನು ಪಾಲಿಸ್ತೇನೆ ಅಂತ ಹೇಳಿದ. ಬೆಲೆ ಬಾಳುವಂತಹ, ಅರಿವಿನ ಕಣ್ಣ ತೆರೆಸುವಂತಹ 3 ಮಾತುಗಳನ್ನು ಅಲೆಕ್ಸಾಂಡರ್ ಹೇಳಿದ. ಯಾವ್ಯಾವ 3 ಮಾತು ಅಂತ ಕೇಳಿದ್ರೆ, ಮೊದಲನೇದ್ದು, ನಂದೇನು ಪ್ರಾಣ ಹೋಗುತ್ತದಲ್ಲ, ನಾ ಸತ್ತ ಬಳಿಕ ನನ್ನ ಶವವನ್ನು ಜಗತ್ತು ಪ್ರಸಿದ್ಧರಾಗಿರುವಂತಹ 4 ಜನ ವೈದ್ಯರು, ಡಾಕ್ಟ್ರು, ನನ್ನ ಶವವನ್ನು ಅವ್ರ ಹೆಗಲ ಮೇಲೆ ಹೊರಬೇಕು. ನೀವು ಈ ಕೆಲಸ ಮಾಡಬೇಕು. ಬರದ ಮೊದಲನೇದ್ದು. ಎರಡನೇದ್ದು ಹೇಳಿದ, ನಾ ಏನು ಇರೋ ತನಕ ಇನ್ನೊಂದು ಸಾಮ್ರಾಜ್ಯದ ಮ್ಯಾಲ ದಾಳಿ ಮಾಡಿ ಅಲ್ಲಿ ರಕ್ತದ ಕೋಡಿಯನ್ನು ಹರಿಸಿ ರುಂಡ ಮುಂಡಗಳನ್ನು ಬೇರ್ಪಡಿಸಿ ಏನು ಒಂದಿಷ್ಟು ಇನ್ನೊಬ್ಬರ ಸಂಪತ್ತು, ಮುತ್ತು, ರತ್ನ, ವಜ್ರ, ವೈಡೂರ್ಯ ನನ್ನದಾಗಲಿ ಅಂತ ನಾನು ಭಾವಿಸಿಕೊಂಡು ಹೋರಾಟ ಮಾಡಿ ಯುದ್ಧವನ್ನು ಕೈಗೊಂಡು ಏನು ಒಂದಿಷ್ಟು ಸಂಪತ್ತ ಗಳಿಸಿನಲ್ಲ, ಈ ಎಲ್ಲ ಸಂಪತ್ತು ನನ್ನ ಶವಯಾತ್ರೆ ಹೋಗುತ್ತಿರುತ್ತದಲ್ಲ, ಮುಂದೆ
ಹೋಗುವಾಗ ಹಿಂದೆ ಹಿಂದೆ ನೀವು ಏನು ಮಾಡಬೇಕು, ಅದು ಎಲ್ಲ ಸಂಪತ್ತನ್ನು ಮ್ಯಾಲ ತೂರ್ಬೇಕು. ಇದು ಎರಡನೇದ್ದು. ಮೂರನೇದ್ದು ಹೇಳಿದ, ನಾ ಸತ್ತ ಬಳಿಕ ಶವದ ಪೆಟ್ಟಿಗೆಯೊಳಗೆ ನನ್ನ ಮಲಗಿಸ್ತಿರಲ್ಲ, ಶರೀರ ಕಾಣಲಾರ್ದಂಗಿರುವಲ್ದ್ಯಾಕ, ಆದ್ರೆ ಆ ಶವದ ಪೆಟ್ಟಿಗೆಯಿಂದ ಎರಡೂ ಕೈ ನಾವು ಹೊರಗೆ ಚಾಚಬೇಕು. ಇವು 3 ಮಾತು ನೀವು ಪಾಲಿಸಬೇಕು ಅಂತ ಮಂತ್ರಿಗಳಿಗೆ ಹೇಳಿದ ಮಹಾರಾಜ. ಆವಾಗ ಆಯಿತು ಅಂತ 3 ಸಂಗತಿಗಳನ್ನು ಬರೆದ ಬಳಿಕ ಮಂತ್ರಿ ಕೇಳ್ತಾನ, ಮಹಾರಾಜರ ಇವು 3 ಮಾತು ಹೇಳಿದ್ರಲ್ಲ, ಇವುಗಳನ್ನು ಯಾವ ಉದ್ದೇಶ ಇಟ್ಟುಕೊಂಡು ಹೇಳಿದ್ರಿ, ಯಾವ ಕಾರಣಕ್ಕೆ ಹೇಳಿದ್ರಿ? ನೀವು ಹೇಳಿದ 3 ಮಾತು ನನಗೆ ತಿಳಿದಿಲ್ಲ, ಸ್ವಲ್ಪ ಬಿಡಿಸಿ ಹೇಳ್ತೀರೇನು ಅಂದ. ಆವಾಗ ಮಹಾರಾಜ ಬಿಡಿಸಿ ಹೇಳ್ತಾನೆ, ನೋಡು, ಮೊದಲನೇ ಮಾತೇನು, ಜಗತ್ತು ಪ್ರಸಿದ್ಧವಾಗಿರುವಂತಹ ವೈದ್ಯರು, ಡಾಕ್ಟ್ರು ನನ್ನ ಶವವನ್ನು ತಮ್ಮ ಹೆಗಲ ಮೇಲೆ ಹೊರಬೇಕು. ಆವಾಗ ಮಂತ್ರಿ ಅಂದ, ಅವರ ಯಾಕೆ ಹೊರಬೇಕು, ಅವ್ರನ್ನ ಬಿಟ್ಟರೆ ಮತ್ತಾರು ಹೊರವ್ರಿಲ್ಲ ಏನು ಜಗತ್ನ್ಯಾಗ ಅಂತ ಮಹಾರಾಜ. ಆವಾಗ ಮಹಾರಾಜ ಅಂತಾನ, ಅಲೆಕ್ಸಾಂಡರ್ ಯಾವ ಕನಸು ಕಟ್ಟಿದ್ನಲ್ಲ, ಭೂಪತಿ ಆಗಬೇಕು, ಜಗತ್ತು ಪ್ರಸಿದ್ಧ ಸಾಮ್ರಾಟನಾಗಬೇಕು, ಜಗತ್ತಿನ ಎಲ್ಲ ಸಿರಿ ಸಂಪತ್ತುಗಳಿಗೆ ನಾನೇ ಒಡೆಯನಾಗಬೇಕನ್ನುವಂಥ ಭಾವ ನನ್ನೊಳಗಿತ್ತಲ್ಲ, ಇಂಥ ಅಲೆಕ್ಸಾಂಡರ್ನಂಥವ್ರಿಗೂ ಸಹಿತ ಯಾವ ಡಾಕ್ಟ್ರಿಂದನೂ ಸಹಿತ ಬದುಕಿಸ್ಲಿಕ್ಕೆ ಆಗಲಿಲ್ಲ, ಅವನಿಗೂ ಸಹಿತ ಸಾವು ಬಂದೇ ಬರ್ತದ, ಯಾರಿಂದನೂ ತಪ್ಪಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನೋದು ಜಗತ್ತಿಗೊಂದಿಷ್ಟು ಗೊತ್ತಾಗಲಿ. ನನ್ನಂಥವನ್ನ ಬಿಡುವುದಿಲ್ಲ ಸಾವು. ಮತ್ತು ಏಕಶ್ಚಿತ ಸಾಮಾನ್ಯರು ದಿನ ಬೆಳಗಾದ್ರಪ್ಪ ಅಂದ್ರೆ ಹೊಲ ಮನಿ ಅಧಿಕಾರ ಅಂತಸ್ತಿಗಾಗಿ ಬಡದಾಡ್ತಾರ, ನಂದಂತ ತಿಳ್ಕೊಂಡು ಎಷ್ಟೋ ಜನಗಳು ಪ್ರಾಣ ಹಾನಿ ಮಾಡಿಕೊಂಡವ್ರದಾರ. ಅದು ಜಗತ್ತಿನ ಜನಗಳಿಗೆ ಗೊತ್ತಾಗಲಿ. ಯಾಕೆ ಅಲೆಕ್ಸಾಂಡರ್ನಂಥವನ ಉಳಿದಿಲ್ಲ, ಸಾಮಾನ್ಯರು ಉಳಿಲಿಕ್ಕೆ ಸಾಧ್ಯದ ಏನು ಅನ್ನುವ ಸಂದೇಶ ಗೊತ್ತಾಗಲಿ. ಆವಾಗ ಮತ್ತು ಎರಡನೇತ್ತು, ನೀವು ಗಳಿಸಿರುವ ಸಂಪತ್ತು, ಜೀವನವಿಡೀ ಹೋರಾಟ ಮಾಡಿ ಗಳಿಸಿರುವ ಸಂಪತ್ತು ಅದನ್ನೇ ಯಾಕೆ ಮ್ಯಾಲ ತೂರಬೇಕು ಅಂತ ಮಂತ್ರಿ ಕೇಳ್ತಾನ. ಅದನ್ನು ಬಿಡಿಸಿ ಹೇಳ್ತಾನ ಮಹಾರಾಜ, ಇದು ಏನು ಸಂಪತ್ತದಲ್ಲ, ಈ ಸಂಪತ್ತು ಅಲೆಕ್ಸಾಂಡರ್ನಂಥ ಮಹಾರಾಜ ಈ ಜಗತ್ತಿಗೆ ಬರುವಾಗೂ ತಂದಿಲ್ಲ, ಹೋಗುವಾಗೂ ಇದನ್ನು ಒಯ್ಯಾಕ ಬರುವುದಿಲ್ಲ. ಮತ್ತು ಈ ಸಂಪತ್ತು ಎಲ್ಲಿದ್ದ ಬಂತು ಅಂತ ಕೇಳಿದ್ರೆ, ಈ ಸಂಪತ್ತು ಇದೇ ಭೂಮಂಡಲದಿಂದ ಬಂದದ, ಇದೇ ಜಗತ್ತಿನಿಂದ ಬಂದದ. ಅದಕ್ಕೆ ಈ ಜಗತ್ತಿನ ಸಂಪತ್ತು ಇದು ಈ ಜಗತ್ತಿಗೆನ ಸೇರಬೇಕು, ಈ ಭೂಮಂಡಲಕ್ಕನ ಸೇರಬೇಕು. ಅದಕ್ಕೆ ಇಲ್ಲಿ ಗಳಿಸಿರುವ ಸಂಪತ್ತು ಅದು ಇಲ್ಲೇ ಉಳಿಬೇಕು, ಯಾರಿಗೂ ಏನೂ ತಗೊಂಡು ಹೋಗಾಕ ಬರುವುದಿಲ್ಲ ಅನ್ನುವಂತಹ ಸತ್ಯ ಸಂಗತಿ ಜನಗಳಿಗೆ ಗೊತ್ತಾಗಬೇಕು ಅಂತ ಹೇಳಿದ. ಮೂರನೇದ್ದು, ಮತ್ತು ನಿಮ್ಮ ಎರಡೂ ಕೈಗಳನ್ನು ಶವದ ಪೆಟ್ಟಿಗೆಯ ಹೊರಗೆ ಯಾಕೆ ಚಾಚಬೇಕು ಅಂತ ಮಂತ್ರಿ ಕೇಳ್ತಾನ. ಅವಾಗನು ಹೇಳ್ತಾನ, ನೋಡು, ತಾಯಿ ಗರ್ಭದಿಂದ ಯಾರ್ಯಾಕೆ ಬರವಲ್ರಾಕ ಜಗತ್ತಿಗೆ, ಬರುವಾಗ ಎಲ್ಲರೂ ಬರಿಗೈಲಿನ ಬರುತ್ತೇವೆ, ಬಂದ ಬಳಿಕ ಸ್ವಲ್ಪ ದಿವಸ ಇರ್ತೇವೆ, ಒಂದಿಷ್ಟು ಕನಕ ಕಾಂಚನ ಮುತ್ತು ರತ್ನ ವಜ್ರ ವೈಡೂರ್ಯ ವಸ್ತು ಒಡವೆಗಳನ್ನು ಗಳಿಸ್ತೇವೆ. ಆದ್ರೆ ಜಗತ್ತಿನಿಂದ ನಿರ್ಗಮಿಸುವಾಗ ಹೋಗುವಾಗ ಯಾರೂ ಏನೂ ಕೈಯೊಳಗೆ ತೆಗೆದುಕೊಂಡು ಹೋಗಾಕ ಬರುವುದಿಲ್ಲ. ಅದಕ್ಕೆ ಅಲೆಕ್ಸಾಂಡರ್ ಇಷ್ಟೆಲ್ಲ ಹೋರಾಟ ಏರಾಟ ಮಾಡಿದ್ರೂ ಸಹಿತ
ಹೋಗುವಾಗ ಒಂದು ತುಣುಕು ಬೆಳ್ಳಿ ಬಂಗಾರ ಆಗಲಿ, ಒಂದು ಒಳ್ಳೆಯ ವಸ್ತು ಒಡವೆ ಆಗಲಿ ಅಲೆಕ್ಸಾಂಡ್ರು ಏನೂ ತಗೊಂಡು ಹೋಗಲಿಲ್ಲ. ಬರಿಗೈಲೆ ಹೋಗ್ಯಾನ. ಅಂಥವನ ಬರಿಗೈಲೆ ಹೋಗ್ಯಾನ ಅಂದ ಬಳಿಕ ಇನ್ನು ನಮ್ಮ ಕತಿ ದೇವರ ಗತಿ ಅನ್ನುವಂತಹ ಸತ್ಯ ಸಂಗತಿ ಜಗತ್ತಿಗೆ ಗೊತ್ತಾಗಲಿ. ಅದಕ್ಕೆ ಈ 3 ಮಾತುಗಳನ್ನು ತಾವು ಪಾಲನೆ ಮಾಡಬೇಕಂತ ಹೇಳಿದ. ಕಣ್ಣು ಮುಚ್ಚಿ ಪ್ರಾಣ ಬಿಟ್ಟ. ಯಾರು? ಅಲೆಕ್ಸಾಂಡರ್. ಇದು ಸಾಮಾನ್ಯರ ಕಥೆಯಲ್ಲಿದು. ಇಡೀ ಜಗತ್ತನ್ನು ಗೆಲ್ಲಬೇಕಂತ ಹೊರಟ ಸಾಮ್ರಾಟನ ಕತೆ ಇದು. ಅವನ ಕತಿನ ಹೀಗಿದ್ದ ಬಳಿಕ ಇನ್ನು ನಿಮ್ಮ ಕತೆ ದೇವರ ಗತಿ. ಹೌದಲ್ಲ ಹೇಳಿ? ಅದಕ್ಕೆ ಬಸವಣ್ಣವ್ರಂದ್ರು, ಸಿರಿ ಎಂಬುವುದೊಂದು ಸಂತಿಯೊಳಗಿನ ಮಂದಿದ್ದಂಗೆ. ಭಾಳ ತಲೆಯಾಗ ಹಾಕ್ಕೊಳಕ್ಕೆ ಹೋಗಬೇಡ. ಅದು ಶಾಶ್ವತ ಅಲ್ಲ, ಸುಸ್ಥಿರಲ್ಲ, ಸುಖ ಕೊಟ್ಟಂಗೆ ಮಾಡ್ತದೆ, ಆ ಬಳಿಕ ಅದರಿಂದ ದುಃಖನ ತುಂಬಿರ್ತದೆ ಅಂತ ಬಸವಣ್ಣವರು ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಾಕ ಹೋಗಬೇಡ. ಮುಂದೊಂದು ಚಲೋ ಮಾತು ಹೇಳ್ತಾರವರು, ಮರೆಯದೇ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ನೋಡು, ಈ ಸಂಸಾರ ಐತಲ್ಲ, ಈ ಸಂಸಾರದ ಜಂಜಾಟದೊಳಗೆ, ಆ ಬಳಿಕ ಈ ಸಂಪತ್ತಿನ ಮೋಹದೊಳಗೆ ನೀನು ಬಿದ್ದು ಎಲ್ಲ ಕೊಟ್ಟಿರತಕ್ಕಂಥ ದೇವನನ್ನು ಮರೆಯಾಕ ಹೋಗಬೇಡ. ನಾವೇನು ಮಾಡೀವಿ? ಎಲ್ಲ ಕೊಟ್ಟಾನ. ಭೂಮಿ ಕೊಟ್ಟಾವ, ಸೀಮೆಯನ್ನು ಕೊಟ್ಟಾವ, ಒಂದಿಷ್ಟು ಬೆಳಕು ಕೊಟ್ಟಾವ, ಅನ್ನ ಕೊಟ್ಟಾವ, ನೀರು ಕೊಟ್ಟಾವ, ಗಾಳಿ ಕೊಟ್ಟಾವ. ಯಾರು ಕೊಟ್ಟರು ಇದನ್ನೆಲ್ಲ? ದೇವರು ಕೊಟ್ಟಾನ. ಮತ್ತು ದೇವರು ಇಷ್ಟೆಲ್ಲ ಕೊಟ್ಟು ಇವುಗಳ ಮಧ್ಯದೊಳಗೆ ನೀನು ಅನುಭವಿಸು ಅಂತ ತಿಳ್ಕೊಂಡು 100 ವರ್ಷನೂ ನಮಗೆ ಕೊಟ್ಟು ಕಳಿಸ್ಯಾನ. ನಾವೇನು ಮಾಡೀವಿ? ಕೊಟ್ಟಾವನು ಮರೆತೇವಿ, ನಮ್ಮ ಲೋಕದೊಳಗೆ ನಾವು ಬದುಕಾಕತ್ತೀವಿ. ಇದು ಸರಿ ಏನು? ಅಲ್ಲ. ಅದಕ್ಕೆ ಅವ್ರಂತಾರ, ನೋಡು, ಇಷ್ಟೆಲ್ಲ ಕೊಟ್ಟಾನಂದ ಬಳಿಕ ದೇವರನ್ನು ಸ್ಮರಣೆ ಮಾಡ್ಕೋತ ಇರು. ಒಂದಿಷ್ಟು ಶಿವ ಶಿವ ಅನ್ಕೋತ ಕೃತಜ್ಞತಾ ಭಾವದಿಂದ ಬಾಳಿ ಬದುಕಂತ ತಿಳ್ಕೊಂಡು ಬಸವಣ್ಣವರು ಮರೆಯಾಕೆ ಹೋಗಬೇಡ. ಮರಿಲಾರ್ದಂಗೆ ಒಂದಿಷ್ಟು ಪೂಜೆ ಮಾಡು. ಆದವ್ರನ್ನ 6 ತಾಸು ರಾತ್ರಿಯೊಳಗೆ ನೆನಪ ಮಾಡ್ಕೋಬೇಕಂತ ಅನ್ನೋದಿಲ್ಲ ಒಂದು ಗಾದೆ ಮಾತು ಹಳ್ಳಿಯೊಳಗೆ. ಯಾರಾದರೂ ನಾವು ಕಷ್ಟದೊಳಗಿದ್ದಾಗ ಸಹಾಯ ಸಹಕಾರ ಮಾಡಿದ್ರೆ ಇವರು ನಮ್ಮ ಪಾಲಿಗೆ ದೇವರು ಬಂದಂಗೆ ಬಂದರು. ಮನುಷ್ಯ ದೇವರಾಗತಾನ. ಈ ಮನುಷ್ಯರನ್ನು ಸೃಷ್ಟಿ ಮಾಡಿವ ದೇವನನ್ನು ನೆನೆಸ್ಬೇಕು, ಏನೋ ನೆನಿಬಾರ್ದು. ಹೆಂಗೆ ಮಾಡೋರು ಕುಂತ್ರಿ ಅಲ್ಲಿ ಕಪ್ಪತ್ತು ಗುಡ್ಡು ಕುಂತಂಗೆ? ನೆನಿಬೇಕು. ಅದಕ್ಕೆ ಒಬ್ಬ ಹೆಣ್ಮಗಳು ತ್ರಿಪದಿಯೊಳಗೆ ಬರೀತಾಳೆ. ತ್ರಿಪದಿ ಅಂದ್ರೆ ಗೊತ್ತಾಗ್ತದಲ್ಲ, ಜನಪದವು ಅಂದ್ರೆ ಪಕ್ಕಾ ಜನಪದ. ಈ ಟ್ಯಾಕ್ಟರ್ನ್ಯಾಗ ಬರ್ತಾವಲ್ಲ ಆ ಜನಪದ ಅಲ್ಲ. ಅಂತಾಳ ಹೆಣ್ಮಗಳು. ಏನಂತಾಳ? ಶರಣರ ನೆನೆದರ ಸರಗಿಯ ಇಟ್ಟಾಂಗ ಅರಳು ಮಲ್ಲಿಗೆಯ ಮುಡಿದಾಂಗ, ಅರಳು ಮಲ್ಲಿಗೆಯ ಮುಡಿದಾಂಗ ಕಲ್ಯಾಣದ ಶರಣರ ನೆನೆಯೋ ಎಲೆ ಮನವೇ, ಶರಣರ ನೆನೆಯೋ ಎಲೆ ಮನವೇ. ಶಿವ ಶಿವ ಎಂದರೆ ಸಿಡಿಲೆಲ್ಲ ಬಯಲಾಗಿ, ಕಲ್ಲು ಬಂದೆರಗಿ ಕಡೆಗಾಗಿ, ಕಲ್ಲು ಬಂದೆರಗಿ ಕಡೆಗಾಗಿ ಎಲೆ ಮನವೇ ಶಿವನೆಂಬ ಶಬ್ದವ
ಬಿಡಬೇಡ, ಶಿವನೆಂಬ ಶಬ್ದವ ಬಿಡಬೇಡ. ಎಷ್ಟು ಚಲೋ ಬರ್ದಾರ ಅವರು. ಶಿವ ಶಿವ ಎಂದರೆ ಸಿಡಿಲೆಲ್ಲ ಬಯಲಾಗತದ. ತಿಳಿತದನ? ಈಗ ಹೊಲಗಳಿಗೆ ಹೋಗಿರ್ತಾರೆ, ಅಲ್ಲಿ ಮಳೆಗಾಲದೊಳಗೆ ಗುಡುಗ ಮಿಂಚ ಸಿಡಿಲು ಬಡಿತದೆ. ನ್ಯೂಸ್ ಪೇಪರ್ದೊಳಗೆ ಓದ್ತಿರಲ್ಲ, ಮಳೆಗಾಲದೊಳಗೆ ಇಂಥ ಊರೊಳಗೆ ಸಿಡಿಲು ಬಡಿದು 4 ಜನ ಸತ್ತರು, ಕುರಿಗಳು ಸತ್ವು, ದನ ಕರುಗಳು ಸತ್ವು ಅಂತ ಓದ್ತೀವಲ್ಲ. ಯಾರಲ್ಲಿ ಶಿವನಾಮ ಸ್ಮರಣೆ ಅನ್ನುವಂತಹ ಭಕ್ತಿಯ ಶಕ್ತಿ ತುಂಬಿರ್ತದ ಅವರಿಗೆ ಸಿಡಿಲು ಸಹಿತ ಬಂದು ಮುಟ್ಟಂಗಿಲ್ಲಂತ. ಆ ಸಿಡಿಲು, ಆ ಭಕ್ತಿಯ ಶಕ್ತಿ ಯಾರಲ್ಲಿ ಇರ್ತದ ಅವರಿಗೆ ಸಹಿತ ಭಯಪಟ್ಟು, ನಮ್ಮೊಳಗೆ ಆ ಶಕ್ತಿ ಇತ್ತಂದ್ರೆ ನಮ್ಮ ಸಮೀಪಕ್ಕೆ ಬರೋದಿಲ್ಲದು ಸಿಡಿಲು. ಯಾರಲ್ಲಿ ಶಿವನಾಮ ಸ್ಮರಣೆಯ ಶಕ್ತಿಯ ಭಕ್ತಿ ಇರೋದಿಲ್ಲ ಮತ್ತೊಬ್ಬರಿಗೆ ಹೋಗಿ ಬೀಳ್ತದಂಥದ್ದು ಸಿಡಿಲು, ಹೊರತು ನಮ್ಮ ಸಮೀಪಕ್ಕೆ ಸುಳಿಯೋದಿಲ್ಲ. ಅದಕ್ಕೆ ಅವ್ರಂತಾರ, ಶಿವ ಶಿವ ಎಂದರೆ ಸಿಡಿಲು ಸಹಿತ ಬಯಲಾಗಿ ಹೋಗುತ್ತದೆ, ನಮ್ಮ ಸಮೀಪಕ್ಕೆ ಸುಳಿಯೋದಿಲ್ಲ. ಎಷ್ಟು ಚಲೋ ಹೇಳ್ತಾರ. ಕಲ್ಲು ಬಂದೆರಗಿ ಕಡೆಗಾಗಿ, ಯಾವುದೋ ಒಂದು ಕಲ್ಲಿನಿಂದ ಆಪತ್ತು ಇತ್ತು ಅಂದ್ರೆ, ಒಂದು ಕಲ್ಲಿನಿಂದ ನಮಗೆ ಮರಣ ಬರೋದಿತ್ತು ಅಂದ್ರೆ, ಕಲ್ಲಿನಂಥ ಕಲ್ಲು ಸಹಿತ ಸಿಡಿದು ಹೋಗುತ್ತದೆ, ನಮ್ಮ ಸಮೀಪಕ್ಕೆ ಬರೋದಿಲ್ಲ. ಅದಕ್ಕೆ ಕಷ್ಟ ನಷ್ಟಗಳು ಎಂದೂ ಬರೋದಿಲ್ಲ. ಶಿವ ಶಿವ ಅನ್ಕೋತ ಇರೋದು. ಒಂದಿಷ್ಟು ತಾಗಿ ಬಾಗಿ ಗುರು ಹಿರಿಯರಿಗೆ ನಮಸ್ಕರಿಸಿ ವಂದಿಸಿ ಸಣ್ಣವರೊಳಗೆ ಸಣ್ಣವರಾಗಿ ಬಾಳಿ ಬದುಕಬೇಕು ಅನ್ನುವಂಥ ಮಾತನ್ನು ಅವರು ಬಸವಣ್ಣವ್ರು ಹೇಳ್ತಾರೆ. ಅದಕ್ಕೆ ನೀ ಏನು ಈ ಸಂಪತ್ತಿನ ಓಗದೊಳಗೆ ಸಂಸಾರದ ತಾಪತ್ರಯದೊಳಗೆ ಸಿಕ್ಕ ಹಾಕ್ಕೊಂಡು ಭಗವಂತನ ಮರೆಯಾಕ ಹೋಗಬೇಡ. ಕೂಡಲ ಸಂಗಮ ದೇವನನ್ನು ಮರೆತು ಇರಬೇಡ. ಒಂದಿಷ್ಟು ಪೂಜೆ ಮಾಡ್ಕೋತ ಮನಸ್ಸಿನ ತುಂಬ ಸ್ಮರಣೆ ಮಾಡ್ಕೋತ ಇರಬೇಕು ಮನುಷ್ಯ. ಯಾವಾಗಲೂ ಏನು ಮಾಡೋದು? ಶಿವನಾಮ ಸ್ಮರಣೆ ಮಾಡೋದು. ಅದಕ್ಕಂತನ ಶ್ರಾವಣ ಮಾಸ 11 ತಿಂಗಳು ನೀ ಮಂದಿ ಸುದ್ದಿನ ಮಾತಾಡು. ಇದರ ತಿಳಿತದನು? 11 ತಿಂಗಳು ಮಂದಿ ಸುದ್ದಿ ಮಾತಾಡು. ಕಟ್ಟಿಗೇರಿಯಿಂದ ಹಿಡ್ಕೊಂಡು ದಿಲ್ಲಿ ತನ ಯಾರ್ದು ಬೇಕಾದವ್ರದ್ದು ಮಾತಾಡು. ಆದ್ರೆ ಶ್ರಾವಣ ಮಾಸದಾಗ ಇನ್ನೊಬ್ಬರು ಸುದ್ದಿ ಮಾತಾಡೋದು ಬಿಡು. ಒಂದಿಷ್ಟು ಶಿವ 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 ಅನ್ಕೋತ 1 ತಿಂಗಳರ ಕಾಲ ಕಳೀಬೇಕು. ಎಷ್ಟು ಮಜಾ ಆದ ಜಗತ್ತಿನ ಜನ ಅಂದ್ರೆ, ಉಣ್ಣೋದು ನಮ್ಮ ಮನೆ ಅನ್ನ, ಕುಡಿಯೋದು ನಮ್ಮ ಹರಿವಿನ ನೀರು, ಸುಂದರವಾದ ಮನೆಯೂ ನಮ್ಮದ, ಮನೆ ಮುಂದೆ ಕಟ್ಟಿರುವಂತಹ ಕಟ್ಟಿನೂ ನಮ್ಮದ, ನಮ್ಮ ಅನ್ನ ಉಂಡು ನಮ್ಮ ಹರಿವಿನ ನೀರು ಕುಡಿದು ನಮ್ಮ ಮನೆ ಮುಂದಿನ ಕಟ್ಟಿ ಮೇಲೆ ಕುಂತು ಸುದ್ದಿ ಯಾರ್ದು ಮಾತಾಡ್ತಾರ? ಸುದ್ದಿ ಯಾರ್ದು ಇರ್ತೈತಿ? ಇವ್ರದ್ದು ಮನೆದಿರೋದಿಲ್ಲ. ಅದಕ್ಕೆ ಹೋಗ್ತಿರ್ತಾರಲ್ಲ, ಅವ್ರು ಹಂಗೆ ಇವ್ರು ಹಿಂಗೆ. ಅವ ಹೋಗವ ಸುಮ್ಮ ಬಿಡ್ತಾನ? ನಾವು ಹೆಂಗಾರ ಯಾಕೆ ಇರುವಲ್ವ್ಯಾಕ, ಮೊದಲು ನೀ ಹೆಂಗದಿ ನೋಡಂತಾರವ್ರು. ಅವ್ರವ್ರು ಯಾಕೆ ಬಿಡಕ್ಕೆ ಹೋಗ್ತಾರೆ? ಅದಕ್ಕೆ ಅವ್ರದ್ದು ಇವ್ರದ್ದು ಸುದ್ದಿ ಮಾತಾಡೋ ಬದಲ ಒಂದಿಷ್ಟು ಭಗವಂತನ ಸ್ಮರಣೆ ಮಾಡ್ಕೋತ ಇರು. ಮತ್ತು ಮರಳಿ ಮುಂದಿನ ಜನ್ಮಕ್ಕೆ ಬಂದು ನಾ ಪೂಜೆ ಮಾಡ್ತೀನಿ, ನಾ ಪ್ರಾರ್ಥನೆ ಮಾಡ್ತೀನಿ, ನಾನು ಒಂದಿಷ್ಟು ದೇವ್ರ ಧ್ಯಾನ ಮಾಡ್ತೀನಿ ಅಂದ್ರೆ ಮರಳಿ ಹುಟ್ಟಿ ಬರಾಕ ಇದು ಹುಲ್ಲು ಜಲ್ಮಲ್ಲ. ಆದ್ದರಿಂದ ನೀ ಏನು ಮಾಡು? ಅಪರೂಪಕ್ಕೆ 84 ಲಕ್ಷ ಜೀವರಾಶಿಗಳನ್ನು ಏನದಾವಲ್ಲ ಎಲ್ಲ ಜೀವರಾಶಿಗಳಲ್ಲಿ ನೀ ಶರೀರವನ್ನು ತೊಟ್ಟು ಬಿಟ್ಟು ಕೊನೆಗೆ ಎಲ್ಲಿಗೆ ಬಂದು ಮನುಷ್ಯ ಜನ್ಮಕ್ಕೆ ಬಂದಿದಿ. ಇದಕ್ಕೆ ಅರಿವಿನ ಜನ್ಮ ಅಂತ ಕರೀತಾರೆ. ಈಗರ ಒಂದಿಷ್ಟು ಒಳ್ಳೆಯದನ್ನು ನೋಡ್ಕೋತ, ಒಳ್ಳೆಯದನ್ನು ಕೇಳ್ಕೋತ,
ಒಳ್ಳೆಯ ಸತ್ಕಾರ್ಯಗಳನ್ನು ಮಾಡ್ಕೋತ ಭಗವಂತನ ಸ್ಮರಣೆಯೊಳಗೆ ದೇವರು ಕೊಟ್ಟ ಆಯುಷ್ಯವನ್ನು ಸುಂದರ ಸುಂದರ ಕ್ಷಣಗಳನ್ನು ನೀ ಕಳೆದಿ ಅಂದ್ರೆ ನಿನ್ನ ಬದುಕು ಭವ್ಯ ಆಗ್ತದ ಮನುಷ್ಯನೇ ಅಂತ ತಿಳ್ಕೊಂಡು ಬಸವಣ್ಣನವರದು ಒಂದು ವಚನ ನೆನಪುಳಿತದಿಲ್ಲ. ಸಂಸಾರವೆಂಬುವುದೊಂದು ಗಾಳಿಯ ಸೊಡರು, ಸಿರಿ ಎಂಬುವುದೊಂದು ಸಂತೆಯ ಮಂದಿ ಕಂಡಯ್ಯ. ಇದನ್ನೆಚ್ಚಿ ಕೆಡಬೇಡ, ಯಾವುದನ್ನ ಸಂಪತ್ತು ನೆಚ್ಚಿ ಕೆಡಕ್ಕೆ ಹೋಗಬೇಡ. ಆ ಬಳಿಕ ಸಂಪತ್ತು ಬಂತು ಅಂದ್ರೆ ಅಹಂಕಾರ ಬರ್ತದ. ಅಹಂಕಾರದೊಳಗೆ ಯಾರು ಸಂಪತ್ತು ಕೊಟ್ಟಿರ್ತಾರಲ್ಲ ದೇವರು, ಅವ್ರನ್ನ ನೀ ಮರಿತಿದಿ. ಅದಕ್ಕೆ ಮರಿಲಾರ್ದಂಗೆ ಒಂದಿಷ್ಟು ಪೂಜೆ ಮಾಡಂತ ತಿಳ್ಕೊಂಡು ಬಸವಣ್ಣವ್ರದ್ದು ಇದು ಒಂದು ವಚನ. ಇಂದ ಚನ್ನ ಬಸವಣ್ಣನವ್ರದ್ದು ಒಂದು ವಚನ. ಚನ್ನ ಬಸವಣ್ಣವ್ರು ಯಾರು? ಬಸವಣ್ಣನವರ ಸೋದರ ಅಳಿಯ. ಬಸವಣ್ಣನವರಿಗೆ ಒಬ್ಬ ಅಕ್ಕ ಇದ್ದಳು. ಅಕ್ಕನ ಹೆಸರೇನು? ನಾಗಲಾಂಬಿಕೆ. ಅಕ್ಕ ನಾಗಮ್ಮ ಅಂತ ಕರೀತಾರೆ. ಆ ಅಕ್ಕ ನಾಗಮ್ಮನ ಮಗನ ಚನ್ನ ಬಸವಣ್ಣ, ತಂದೆ ಶಿವದೇವ ಅಂತ ತಿಳ್ಕೊಂಡು ಸೋದರ ಅಳಿಯನ ಮ್ಯಾಲ ಭಾಳ ಪ್ರೇಮ ಇದ್ರು ಬಸವಣ್ಣನವರು. ಯಾರು ಇರೋದಿಲ್ಲ ಹೇಳ್ರಿ ಜಗತ್ತಿನೊಳಗೆ? ಎಲ್ಲರೂ ಪ್ರೇಮ ಮಾಡ್ತಾರೆ. ಮತ್ತು ಕೆಲವರು ಹೆಂಗೆ ಪ್ರೇಮ ಮಾಡ್ತಾರಂದ್ರೆ ಅವರಿಂದ ಏನಾದರೂ ಸಿಗೋದಿತ್ತಂದ್ರೆ ಅಟ್ಟ ಪ್ರೀತಿ ಮಾಡ್ತಾರೆ. ಮತ್ತು ಅವರಿಂದ ಏನೂ ಲಾಭ ಇರಲಿಲ್ಲ ಅಂದ್ರೆ ಪ್ರೀತಿ ತೋರ್ಸಕ್ಕೆ ಹೋಗೋದಿಲ್ಲ. ಈಗ ಮಾವ ಇದ್ದಾವ ಅಳಿಯನ ಮೇಲೆ ಭಾಳ ಪ್ರೇಮ ಅದನಂದ್ರೆ ಏನೋ ಒಂದು ಕೆಲಸ ಆಗೋದೈತಿ ಅವನಿಂದ ಅಂದ್ರೆ ಅವ ವರದಕ್ಷಿಣೆ ಬೇಡಿರಬಾರ್ದು. ಬೇಡದಿದ್ರೆ ಪ್ರೇಮ ಇರ್ತಾನೆ. ಅಥವಾ ಮಾವನ ಮನಿನ ಅಳಿಯ ನಡೆಸ್ತಿದ್ದಂದ್ರೆ ಭಾಳ ಪ್ರೇಮ ಇರ್ತಾನೆ. ಒಂದು ಏನಾದರೂ ಲಾಭ ಇದ್ರೆ ಪ್ರೇಮ ಇರ್ತಾರೆ. ಈಗ ಎಮ್ಮೆ ಕಟ್ಟಿರಿಲ್ಲ, ಎಮ್ಮೆ ಚಲೋ ಹಾಲು ಹಿಂಡತಿತ್ತಂದ್ರೆ ಭಾಳ ಪ್ರೇಮ ಮಾಡ್ತೀವಿ. ಹಸಿ ಮೇವ ತಂದು ಹಾಕ್ತೀವಿ, ಹಸಿರು ಹುಲ್ಲ ತಂದು ಹಾಕ್ತೀವಿ. ಮತ್ತದು ಎಮ್ಮೆ ಹೈನ ಕೊಡದಿದ್ರೆ, ಹಾಲು ಹಿಂಡದಿದ್ರೆ ಪ್ರೇಮ ಮಾಡ್ತಾರ? ಮಾಡೋದಿಲ್ಲ. ಒಂದು ಹಕ್ಕಿ ಒಳಗೆ ಒಂದು ಹಿಂಡುದು ಒಂದು ಹಿಂಡಲಾರದ್ದು ಇತ್ತಂದ್ರೆ ಯಾವುದಕ್ಕೆ ಪ್ರೇಮ ಮಾಡ್ತೀರಿ? ನಿಮಗೆ ನೀವ ಸಾಕ್ಷಿ. ಯಾವ್ದು ಹಿಂಡತಿರ್ತದ ಅದಕ್ಕೆ ಹೆಚ್ಚೋಗಿದ್ದು ಹುಲ್ಲ. ಯಾಕಿದು ಹಿಂಡುದಿಲ್ಲ ಅನ್ನೋದು ಗೊತ್ತಿರ್ತದ. ಇದಕ್ಕೆ ಪ್ರೇಮ ಅನ್ನೋದಿಲ್ಲ. ಹಿಂಡಿದ್ರೇನು ಹಿಂಡದೆ ಇದ್ರೇನು, ಹಿಂಡುದ್ರದ್ದು ಜೀವನ, ಹಿಂಡಲಾರದ್ದು ಜೀವನ, ಎರಡು ಒಂದೇ ಅಂತ ತಿಳ್ಕೊಂಡು ಪ್ರೇಮ ಮಾಡಿದೇವಿ ಅಂದ್ರೆ ಅದು ನಿಜವಾದ ಪ್ರೇಮ ಆಗತ್ತದ. ಅಂತಹ ನಿಜವಾದ ಪರಮ ಪ್ರೇಮವನ್ನು ಬಸವಣ್ಣನವರು ಚನ್ನ ಬಸವಣ್ಣನವರ ಮ್ಯಾಲ ಇಟ್ಟಿದ್ರು. ಆದ್ದರಿಂದ ಚನ್ನ ಬಸವಣ್ಣನವರು ಏನು ಮಾಡಿದರು? ಶ್ರೇಷ್ಠ ಜ್ಞಾನಿಗಳಾದರು. ಬಸವಣ್ಣನವರ ಮಾರ್ಗದರ್ಶನದೊಳಗೆ ಅವರ ಅಮೃತ ಹಸ್ತದಿಂದ ಲಿಂಗ ದೀಕ್ಷೆಯನ್ನು ಪಡ್ಕೊಂಡು ಪರಮ ಜ್ಞಾನಿಗಳಾದರು. ಭಾಳ ದೊಡ್ಡವರೇನೆಲ್ಲ ವಯಸ್ಸಿನೊಳಗೆ ಚನ್ನ ಬಸವಣ್ಣನವರು ಒಂದು 22-24 ವರ್ಷದ ತರುಣ ಯುವಕ. ಆದರೂ ಸಹಿತ ಅಲ್ಲಮ ಪ್ರಭುದೇವರು ಒಂದು ದೊಡ್ಡ ಮಾತು ಹೇಳ್ತಾರೆ ಚನ್ನ ಬಸವಣ್ಣನವರ ಬಗ್ಗೆ. ಗುಹೇಶ್ವರ ಲಿಂಗದಲ್ಲಿ ಚನ್ನ ಬಸವಣ್ಣನೊಬ್ಬನೇ ಪರಮ ಜ್ಞಾನಿ ಅಂತ ಹೇಳ್ಯಾರ. ಅಲ್ಲಮ ಪ್ರಭುದೇವರಂತ ಪ್ರಭುದೇವರು ಭಾಳ ದೊಡ್ಡ ಮಾತು ಹೇಳ್ಯಾರ. ಗುಹೇಶ್ವರ ಲಿಂಗ ಅಂದ್ರೆ ದೇವನ ಈ ಸೃಷ್ಟಿಯೊಳಗೆ ಜಗತ್ತಿನೊಳಗೆ ನಿಜವಾದ ಪರಮ ಜ್ಞಾನಿ ಚನ್ನ ಬಸವಣ್ಣ ಒಬ್ಬನೇ. ಅಂದ್ರೆ ಅಷ್ಟು ಅತ್ಯದ್ಭುತ ಜ್ಞಾನಿಗಳಿದ್ದರು ಅವರು ಚನ್ನ ಬಸವಣ್ಣನವರು. ಅವ್ರಿಗೆ ಶಟಸ್ಥಲ ಚಕ್ರವರ್ತಿ ಅಂತ ಕರೀತಾರೆ. ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅಂತ 6 ಸ್ಥಳಗಳು ಬರ್ತಾವು. ಈ 6 ಸ್ಥಳಗಳನ್ನು ಕರಗತ ಮಾಡಿಕೊಂಡಿರುವಂತಹ ಶಕ್ತಿ ಸಾಮರ್ಥ್ಯ ಚನ್ನ ಬಸವಣ್ಣನವರಿಗಿತ್ತು. ಬಸವಣ್ಣನವರಂತಾರ ಎನ್ನ ಗತಿಗೆ ಪಥವ ತೋರಿದಾತ ಚನ್ನ ಬಸವಣ್ಣಂತಾರ. ನಮಗೆ ಒಳ್ಳೆಯ ಭಕ್ತಿ ಪಥವನ್ನು, ಜ್ಞಾನ ಪಥವನ್ನು ತೋರಿದಾತ ಚನ್ನ ಬಸವಣ್ಣಂತಾರ. ಅಷ್ಟು ಶ್ರೇಷ್ಠವಾಗಿರತಕ್ಕಂಥ ಜ್ಞಾನಿ ಅವರು. ಸಾವಿರ ವಚನಗಳನ್ನು ಬರೆದಾರ.
ಅವ್ರದ್ದೊಂದು ವಚನ ನೋಡೋಣ, ಎಷ್ಟು ಚಲೋ ವಚನ ಬರೆದಾರಂತ ಕೇಳಿದ್ರೆ ಮಾತಿನ ಬಗ್ಗೆ ಬರೆದಾರವ್ರು. ಈಗ ಮಾತಾಡ್ತೀವಲ್ಲ, ನಾವು ನೀವು ಮಾತಾಡ್ತೀವೋ ಏನಿಲ್ಲ. 84 ಲಕ್ಷ ಜೀವರಾಶಿಗಳು ಅದಾವು ಭೂಮಂಡಲದ ಮೇಲೆ ಅಂತ ದಾರ್ಶನಿಕರು ಹೇಳ್ತಾರೆ. 84 ಲಕ್ಷ ಜೀವರಾಶಿ ಇದ್ದರೂ ಕೂಡ ಯಾವ ಪ್ರಾಣಿಗಳಿಗೂ ಮಾತನಾಡುವಂತಹ ಕಲೆಯನ್ನು ದೇವರು ಕೊಟ್ಟಿಲ್ಲ. ಪಶುಗಳಿಗೆ ಕೊಟ್ಟಿಲ್ಲ, ಪಕ್ಷಿಗಳಿಗೆ ಕೊಟ್ಟಿಲ್ಲ, ಮತ್ತು ಯಾರಿಗೂ ಕೊಡದೇ ಇರತಕ್ಕಂಥ ಶಕ್ತಿ ಸಾಮರ್ಥ್ಯವನ್ನು, ಮಾತನಾಡುವ ಕಲೆಯನ್ನು ಯಾರು ಕೊಟ್ಟಾರ? ದೇವರು ಮನುಷ್ಯನಿಗೆ ಮಾತ್ರ ಕೊಟ್ಟಾನ. ಈಗ ಪ್ರವಚನ ಪುರಾಣ ಮಾತಾಡ್ಲಾರ್ದ ಆಗ್ತಾವ. ನಾವು ಮಾತಾಡ್ತಿರ್ಬೇಕು, ನೀವು ಕೇಳ್ತಿರ್ಬೇಕು. ಇಲ್ಲ ಮತ್ತು ಸ್ವಾಮಿಗಳು ಒಬ್ಬರೇ ಯಾಕೆ ಮಾತಾಡೋದು, ನಾವು ಮಾತಾಡೋಣ ಅಂತ ನೀವು ಶುರು ಮಾಡಿದ್ರೆ ಗತಿ ಏನಾದಿತ್ತು? ಅತಣಿ ಸಂತಿ ಆದಂಗೆ ಆಗತ್ತೆ. ಅದಕ್ಕೆ ಮಾತಾಡ್ಬೇಕು, ಕೆಲವರು ಕೇಳಬೇಕು. ಹಿಂಗೆಲ್ಲರ ಪ್ರಾಣಿ ಪಶು ಪಕ್ಷಿಗಳೊಳಗೆ ನಡೀತದೇನಿದು? ಈ ಪುರಾಣ ಪ್ರವಚನ ಪ್ರಾಣಿ ಪಶು ಪಕ್ಷಿಗಳಿಗೆಲ್ಲ ಮನುಷ್ಯರಿಗೆ ಅದಾವು. ಅದಕ್ಕೆ ಮನುಷ್ಯನಿಗೆ ಇಷ್ಟು ಅದ್ಭುತ ಶಕ್ತಿ ಕೊಟ್ಟಾನಲ್ಲ ದೇವರು, ವಿಚಾರ ಮಾಡುವಂಥ ಶಕ್ತಿ ಕೊಟ್ಟಾನ, ಸರಿ ತಪ್ಪು ತಿಳಿದುಕೊಳ್ಳುವಂತಹ ಬುದ್ಧಿಯನ್ನು ಕೊಟ್ಟಾನ. ಯಾವುದೇ ಒಂದು ಸುಂದರವಾದ ವಸ್ತುಗಳನ್ನು ನೋಡಿದಾಗ ಅನುಭವಿಸುವಂಥ ಶಕ್ತಿ ಸಾಮರ್ಥ್ಯ ಕೊಟ್ಟಾನ. ಎಲ್ಲ ಕೊಟ್ಟದ್ದು ಮನುಷ್ಯನಿಗೆ ಮಾತ್ರ. ಅತ್ಯದ್ಭುತವಾಗಿರತಕ್ಕಂಥ ಮಾತಿನ ಕಲೆಯನ್ನು ದೇವರು ಕಾಣಿಕೆಯಾಗಿ ಕೊಟ್ಟಾನ. ಮತ್ತು ಇಷ್ಟೆಲ್ಲ ಒಳ್ಳೆಯ ಮಾತುಗಳನ್ನು ದೇವರು ನಮಗೆ ಕೊಟ್ಟಾನಂದ ಬಳಿಕ ಯಾಕೆ ಚಲೋ ಎರಡು ಮಾತಾಡಬಾರದು ಅಂತ ಅವ್ರದ್ದು ಪ್ರಶ್ನೆ. ಯಾರ್ದು? ಚನ್ನಬಸವಣ್ಣವ್ರದ್ದು. ಅದಕ್ಕೊಂದು ವಚನ ಬರೀತಾರೆ ಅವ್ರ ಮಾತಿನ ಬಗ್ಗೆ. ಮಾತು ಹೇಗಿರಬೇಕು, ಮತ್ತು ಮಾತು ಏನು ಕೆಲಸ ಕಾರ್ಯಗಳನ್ನು ಮಾಡ್ತಾವು ಅನ್ನೋದಕ್ಕೆ ಒಂದು ವಚನ. ಪಾತಾಳದ ಘವಣಿಯ ನೇಣಿಲ್ಲದೆ ತೆಗೆಯಬಹುದೇ ಸೋಪಾನದ ಬಲದಿಂದಲ್ಲದೆ. ಶಬ್ದ ಸೋಪಾನವ ಕಟ್ಟಿ ನಡೆಯಿಸಿದರು ನಮ್ಮ ಪುರಾತನರು. ದೇವಲೋಕಕ್ಕೆ ಬಟ್ಟೆ ಕಾಣಿರೋ ಕೂಡಲ ಚೆನ್ನ ಸಂಗನ ಶರಣರು. ಗೀತ ಮಾತೆಂಬ ಜ್ಯೋತಿಯ ಬೆಳಗಿಕೊಟ್ಟರು. ಇದೊಂದು ವಚನ. ಇದು ಪಾತಾಳದ ಘವಣಿಯ ನೇಣಿಲ್ಲದೆ ತೆಗೆಯಬಹುದೇ ಸೋಪಾನದ ಬಲದಿಂದಲ್ಲದೆ. ಈಗೊಂದು ಭಾವ್ಯದ ಅಂತ ತಿಳ್ಕೊಳ್ಳಿ. ಈಗೊಬ್ಬ ನೀರಡಿಸಿ ಬಂದಾನ ಬಾವಿ ಸಮೀಪಕ್ಕೆ. ತಿಳಿಯಾದ ನೀರದವು, ಸಿಹಿಯಾದ ನೀರದವು. ಬಾವಿಯೊಳಗೆ ಭಾಳ ದೂರದಿಂದ ದಣದು ಬಂದಾನ, ನಡ್ಕೋತ ಬಂದಾನ, ಆಯಾಸ ಪಟ್ಕೊಂಡು ಬಂದಾನ. ಈಗ ನೀರಡಿಕೆ ಆಗೈತಿ. ಇಲ್ಲೊಂದು ಬಾವಿ ಐತಿ, ಸಿಹಿಯಾದ ನೀರಿನ ಬಾವಿ ಐತಿ ಅಂತ ತಿಳ್ಕೊಂಡು ಬಂದಾನ. ಈಗ ನೀರು ಕುಡಿಬೇಕಾಗಿತ್ತು ಅಂದ್ರೆ ಈಗ ಏನು ಮಾಡಬೇಕು? ಬಾವ್ಯಾಗ ಇಳಿಬೇಕು, ಇಳಿದು ನೀರು ಕುಡಿಬೇಕು. ಅವ ಬಾವಿಯೊಳಗೆ ಇಳಿಬೇಕಂದ್ರೆ ಏನಿರ್ಬೇಕು? ಬಾವ್ಯಾಗ ಮೆಟ್ಟಿಲುಗಳಿರ್ಬೇಕು, ಸೋಪಾನಗಳಿರ್ಬೇಕು. ಇದ್ರ ಮೆಟ್ಟಿಲದೊಳಗೆ ಇಳಿದು ನೀರು ಕುಡಿದು ಸಂತೋಷಪಟ್ಟು ಮ್ಯಾಲೆ ಬರೋಕ್ಕೆ ಸಾಧ್ಯದ. ಸೋಪಾನ ಅಂದ್ರೆ ಮೆಟ್ಟಿಲುಗಳು. ಮೆಟ್ಟಿಲುಗಳ ಸಹಾಯ ಬೇಕಲ್ಲ ನೀರು ಕುಡಿಯೋಕೆ. ಮೆಟ್ಟಿಲು ಇರದಿದ್ರೆ ಬಾವಿಯೊಳಗೆ ಎಷ್ಟು ತಿಳಿಯಾದ ನೀರಿದ್ರೇನು, ಸಿಹಿಯಾದ ನೀರಿದ್ರೇನು, ಎಷ್ಟು ಚಲೋ ಕಲ್ಲಿನ ಕಟ್ಟಡದಿಂದ ಕೂಡಿದ್ರೇನು ಬಾವಿ ತಗೊಂಡು ಏನು ಮಾಡೋದು? ನೀರು ಅದಾವು, ಆದ್ರೆ ಕುಡಿಲಿಕ್ಕೆ ಮೆಟ್ಟಿಲುಗಳೇ ಇಲ್ಲ. ಏನು ಸುಮ್ಮ ನಿಂತು ನೋಡಿದ್ದೇವೆ ಅಂದ್ರೆ ನೀರಡಿಕೆ ಹೋಗ್ತದನ? ಈಗ ಪಂಚಮಿ ಬಂದೈತಲ್ಲ, ಮನ್ಯಾಗ ಉಂಡಿ ಕಟ್ಟಿಟ್ಟು ಬಂದಿರೋ ಇಲ್ಲ? ಉಂಡಿ ಕಟ್ಟಿ ಮುಂದೆ ಇಟ್ಕೊಂತ ನೋಡ್ಕೋತ ಕುಂತ್ರ ಹೊಟ್ಟೆ ತುಂಬ್ತದನ? ತೃಪ್ತಿ ಆಗ್ತದನ? ಆಗೋದಿಲ್ಲ. ಅದನ್ನು ಸವಿಬೇಕಲ್ಲ. ಹಂಗೆ ಬಾವ್ಯದ ನೀರು ಕಣ್ಣಿಗೆ ಕಾಣಿಸ್ತದ, ಆದ್ರೆ ಸಂತೋಷ ಆಗಬೇಕಾಗಿತ್ತು, ಸಂತೃಪ್ತಿ ಹೊಂದಬೇಕಾಗಿತ್ತಂದ್ರೆ ಕುಡಿಬೇಕಾಗ್ತದ ಹೊರತು ಬರೀ ನೋಡಿದ್ರೆ ಆಗೋದಿಲ್ಲ. ಹಾಗೆ ಆಳವಾದ ಪಾತಾಳದ ಘವಣಿಯ ಆಳವಾದ ಬಾವಿಯೊಳಗೆ ನೀರು ಇತ್ತು ಅಂದ್ರೆ ಅದನ್ನು ಮ್ಯಾಲೆ ಎತ್ತಬೇಕಾಗಿತ್ತು ಅಥವಾ ಇಳಿದು ಕುಡಿಬೇಕಾಗಿತ್ತಂದ್ರೆ ಮೆಟ್ಟಿಲುಗಳರ ಬೇಕು. ಕೊನೆಗೊಂದು ಏನು ನೇಣರ ಬೇಕು. ನೇಣಂದ್ರೆ
ಹಿಂದಕ್ಕಿನ ಕಾಲದೊಳಗೆ ಬಾವಿ ಸೇತ್ತಿದ್ರಲ್ಲ ಹಗ್ಗ ಹಾಕಿ ಅದರ ಇರಬೇಕು ಅಂದ್ರೆ ನೀರು ಕುಡಿಯಾಕೆ ಬರ್ತದೆ. ಈ ಕಡೆಗೆ ಸೋಪಾನೂ ಇಲ್ಲ, ಈ ಕಡೆಗೆ ನೇಣೂ ಇಲ್ಲ ಅಂದ ಬಳಿಕ ಯಾವುದರಿಂದ ಕುಡಿಯೋದು? ಹಂಗೆ ಬರೋದಿಲ್ಲ. ಅದಕ್ಕೆ ಮುಂದೆ ಹೇಳ್ತಾರೆ ಅವರು, ಶಬ್ದ ಸೋಪಾನವ ಕಟ್ಟಿ ನಡೆಯಿಸಿದರು ನಮ್ಮ ಪುರಾತನರು. ನಮಗಿಂತ ಮೊದಲಿನವರು ಬಂದಿರತಕ್ಕಂಥ ಸಂತರು ಶರಣರು ಏನು ಮಾಡಿದರು? ಇದು ಆ ಬಾವಿ ಕತೆ ಅಲ್ಲಿದು, ಈ ಬಾವಿ ಇದು ಒಂದು ಬಾವಿ, ಇದು ಶರೀರ ಅನ್ನುವಂಥದ್ದು ಒಂದು ಬಾವಿ. ಈ ಬಾವಿಯೊಳಗೆ ಜ್ಞಾನ ಜಲ ತುಂಬ್ಯದಂತ ಹೇಳ್ತಾರವರು. ಹೊರಗಿನ ಬಾವಿಯೊಳಗೆ ಹೆಂಗೆ ನೀರು ತುಂಬಿರುತ್ತದಲ್ಲ ಹಾಗೆ ಈ ಬಾವಿಯೊಳಗೂ ಜ್ಞಾನ ಜಲ ತುಂಬಿರುತ್ತದೆ. ಈ ಬಾವಿಯೊಳಗೆ ಇಳಿದು ಅಂತರಾತ್ಮದೊಳಗೆ ಇಳಿದು ಒಂದಿಷ್ಟು ಜ್ಞಾನದ ಜಲವನ್ನು ಸವಿಬೇಕಾಗಿತ್ತು. ಅಂದರೆ ಇಲ್ಲಿ ಮೆಟ್ಟಿಲುಗಳು ಯಾವುವು ಅಂತ ಕೇಳಿದರೆ ಸಂತರ ಶರಣರ ಅನುಭಾವದ ಜ್ಞಾನದ ನುಡಿಗಳೇ ಇಲ್ಲಿ ಮೆಟ್ಟಿಲುಗಳು. ಅಂಥ ನುಡಿಗಳನ್ನು ಆಡುವಂತಹ ಕೇಳುವಂತಹ ಶಕ್ತಿ ಸಾಮರ್ಥ್ಯ ದೇವರು ಕೊಟ್ಟಾನಂದ ಬಳಿಕ ಯಾಕೆ ಚಲೋ ಎರಡು ಮಾತಾಡಬಾರದು? ಯಾಕೆ ಚಲೋ ಎರಡು ನುಡಿಗಳನ್ನು ಕೇಳಬಾರದು ಮನುಷ್ಯ ಅಂತ ತಿಳ್ಕೊಂಡು ಚನ್ನ ಬಸವಣ್ಣವರು ಎರಡು ಚಲೋ ಮಾತು ಕೇಳಿದ್ರೆ ಆ ಮಾತು ಎಲ್ಲಿಗೆ ಕರ್ಕೊಂಡು ಹೋಗ್ತಾವಂತ ಕೇಳಿದ್ರೆ ಎಲ್ಲಿ ಕರ್ಕೊಂಡು ಹೋಗ್ತಾವು? ದೇವಲೋಕಕ್ಕೆ ಬಟ್ಟೆ ಕಾಣಿರೋ. ನೋಡು, ದೇವ್ರ ಕಡೆಗೆ ಹೋಗೋ ಹಾದಿ ಯಾವುದೈತಲ್ಲ ಆ ಹಾದಿ ಹಿಡ್ಕೊಂಡು ದೇವ್ರ ಕಡೆಗೆ ಕರ್ಕೊಂಡು ಹೋಗುವಂತಹ ಶಕ್ತಿ ಸಾಮರ್ಥ್ಯ ಎರಡು ಮಾತಿಗದ ಅಂತ. ಅದಕ್ಕೆ ನಾವೇನು ಮಾಡಬೇಕು? ಮೃದುವಾದ ಮಧುರವಾದ ಒಳ್ಳೆಯ ಮಾತುಗಳನ್ನು ಆಡ್ಕೋತ ಇರಬೇಕು. ಈಗ ಹಳ್ಳಿಯೊಳಗೊಂದು ಮಾತು ಹೇಳ್ಯಾರ. ಏನು ಹೇಳ್ಯಾರ? ಏನೂ ಕೊಡೋದು ಬೇಡ, ತಗೊಳ್ಳೋದು ಬೇಡ, ಬೆಲ್ಲದಂಥವು ಎರಡು ಮಾತಾಡಿದ್ರೆ ಸಾಕಂತಾರೆ. ಹೌದಲ್ಲ? ಬೆಳ್ಳಿ ಕೊಡೋದು ಬೇಡ, ಬಂಗಾರ ಕೊಡೋದು ಬೇಡ, ಬೆಲ್ಲದಂಥವು ಎರಡು ಚಲೋ ಮಾತಾಡಿದ್ರಪ್ಪ ಅಂದ್ರೆ ಅದೇ ಅವರಿಗೆ ಬೆಳ್ಳಿ, ಅದೇ ಬಂಗಾರ ಆಗುತ್ತದೆ. ನಮ್ಮದು ಹಂಗೆ ಆಗೋದಿಲ್ಲ. ಮುದ್ದಾಮ ಅವರು ನಮ್ಮ ಮನೆ ಸನಿಯಕ್ಕೆ ಬರಬಾರ್ದಂತನ ಮಾತಾಡೋದು, ಬಂದಿರಬಾರ್ದು ಅವರು ಅಂಥ ಮಾತುಗಳನ್ನೇ ಆಡೋದು, ಮನಸ್ಸಿಗೆ ಹತ್ತುವಂಥ ಆಡೋದು, ಕಠೋರ ಮಾತುಗಳನ್ನೇ ನುಡಿಯೋದು. ಅದಕ್ಕೆ ದೇವರು ಬಾಯಿ ಕೊಟ್ಟಾನಂದ ಬಳಿಕ ಇನ್ನೊಬ್ಬರ ಮನಸ್ಸಿಗೆ ನೋವಾಗುವಂಗೆ ಎಂದೂ ಮಾತಾಡಬಾರದು, ಇನ್ನೊಬ್ಬರ ಕಣ್ಣಾಗ ನೀರು ತರಿಸುವಂಗೆ ಎಂದೂ ಅಂತಹ ನುಡಿಗಳನ್ನು ಆಡಬಾರದು. ಅದಕ್ಕೆ ಸ್ವರ್ಗ ನರಕ ಎಲ್ಲರ ಅದ ಅಂತಿಲ್ಲ, ಮ್ಯಾಲ ಕೆಳಗೆ ಎಲ್ಲಿದ ಅಂತ ಕೇಳಿದರೆ ಸ್ವರ್ಗ ನರಕ ಎರಡೂ ನಮ್ಮ ನಾಲಿಗೆ ತುದಿ ಮೇಲದವು. ಬಸವಣ್ಣವ್ರು ಹೇಳಿಲ್ಲ, ಅಯ್ಯ ಎಂದಡೆ ಸ್ವರ್ಗ, ಎಲವೋ ಎಂದಡೆ ನರಕ. ಎಲ್ಲಿದಾವು? ಎಲ್ಲರ ಮ್ಯಾಗದನು ಸ್ವರ್ಗ, ಮ್ಯಾಗೂ ಇಲ್ಲ ಕೆಳಗೂ ಇಲ್ಲ, ಎಲ್ಲಿ ಇಲ್ಲ. ಎಲ್ಲಿದಾವಂತಾರವರು? ನಿನ್ನ ನಾಲಿಗೆ ತುದಿ ಮ್ಯಾಲದ ಸ್ವರ್ಗ ನರಕ. ಎರಡು ಚಲೋ ಮಾತಾಡಿದಿ ಸ್ವರ್ಗ, ಕೆಟ್ಟ ನುಡಿಗಳನ್ನು ಆಡಿದಿ ನರಕ. ಅದಕ್ಕೊಂದಿಷ್ಟು ಚಲೋ ಮಾತುಗಳನ್ನು ಆಡ್ಕೋತ ಇರಬೇಕು. ದೇವರು ಬಾಯಿ ಕೊಟ್ಟಿದ್ದೆ ಅದಕ್ಕೆ ಒಳ್ಳೆಯ ಮಾತುಗಳನ್ನು ಆಡಂತ ಕೊಟ್ಟಾನ. ಎರಡು ಮಾತುಗಳು ಸ್ವರ್ಗವನ್ನು ಸೃಷ್ಟಿ ಮಾಡ್ತಾವು, ನರಕವನ್ನು ಸೃಷ್ಟಿ ಮಾಡ್ತಾವೆ. ಈಗ ನಂದನ್ನೋದು ಮಾತೆ, ನಿಂದನ್ನೋದು ಮಾತೆ, ಎರಡು ಮಾತಲ್ಲಿವು. ಕೆಲವರು ನಂದು ಅಂತಾರೆ, ಇನ್ನು ಕೆಲವರು ನಂದೇನಿಲ್ಲ ಎಲ್ಲ ನಿಂದಂತಾರೆ. ಎರಡೂ ಶಬ್ದನ. ಆದರೆ ಎರಡೂ ಶಬ್ದಗಳು ಆಡಿದ ಬಳಿಕ ಪರಿಣಾಮ ಬೇರೆ ಬೇರೆ ಆಗತ್ತವು. ಈಗ ಮನೆಯೊಳಗೆ ಜಗಳ ಹತ್ತದಲ್ಲ, ಜಗಳ ಶುರುವಾಗತ್ತಲ್ಲ, ಜಗಳ ಒಮ್ಮೆರ ಮಾಡಿರೋ ಇಲ್ಲೋ? ಅದನ್ನೇನು ಕೇಳ್ತೀರಿ? ಮನೆ ಮುಂದೆ ಹೋಗೋರು ನಿಂತು ನೋಡ್ಬೇಕು, ಅಷ್ಟು ಚಂದ ಜಗಳ ಮಾಡ್ತೀವಿ ಅಂತೀರೇನು? ಜಗಳ ಪ್ರಾರಂಭ ಆಗೋದ ಮಾತಿನಿಂದ. ಮೊದಲ ಅಡಿಗೆ ಮನ್ಯಾಗ ನೀವು ಇರ್ತೀರಿ, ಪಡಸಾಲೆಯಾಗಿ ಇವ ಇರ್ತಾನೆ. ಇವ ಅಂತಾನ, ನಿಂದೇನು ಹಚ್ಚಿದಿ, ಎಲ್ಲ ನಂದು ಅಂತಿವ ಪಡಸಾಲೆ ಕುಂತ. ಆವಾಗ ಅಂತಾಳ, ನಾ ಬರೋಕ್ಕಿಂತ ಮೊದಲ ಏನಿತ್ತು ನಿಂದು? ನಂದು. ಇದು ಮೊದಲ ಪ್ರಾರಂಭ. ಇದು ನಂದು ನಿಂದು ಅಂದ ಕೂಟ್ಲೇನ ಏನಾಗತ್ತ? ಜಗಳ ಸ್ಫುಟವಾಗಿ ಉರಿಲಿಕ್ಕೆ ಪ್ರಾರಂಭ ಆಗ್ತದೆ. ಆವಾಗ ಇಬ್ಬರು ಒಬ್ಬರ ಮೇಲೆ ಒಬ್ರು ಹಾಕೋದು. ನಂದು ಅನ್ನಂಗಿಲ್ಲ. ಗಂಡ ಆದವ ಹೆಂಡತಿಗೆ ನಿಂದು ಅನ್ಬೇಕು,
ಹೆಂಡತಿ ಅದಾಕಿ ನಂದಲ್ಲ ಇದು ನಿಂದ ಅನ್ಬೇಕು. ಜಗಳ ಹತ್ತದನ ಒಮ್ಮೆ ಅಂದರ ನೋಡ್ರಿ. ಇದು ಒಂದು ಸೂತ್ರ. ಏನು, ಈಗ ಮನೆಗೆ ಹೋಗ್ತಿರಲ್ಲ, ಮನೆಯವ್ರಿಗೆ ಹೇಳೋದು, ಇನ್ನು ಮುಂದೆ ನಮಗೆ ಗುರುಗಳು ಹೇಳ್ಯಾರ, ನಂದು ಅಂದೇವಿ ಅಂದ್ರೆ ಜಗಳ ಹತ್ತದಂತ. ಅದಕ್ಕೆ ಭಾಳ ದಿವಸ ಆತು ಜಗಳ ಹತ್ತಿ ನಮ್ಮ ಮನ್ಯಾಗ. ಇನ್ನು ಮುಂದೆ ನಂದು ಅನ್ನೋದು ಏನೂ ಇಲ್ಲ, ಎಲ್ಲ ನಿಂದ ಅನ್ರಿ ಮನೆಯವ್ರಿಗೆ. ಅಂದು ಮರಿಬೇಕು. ಮತ್ತು ಕಾಯಂ ನೀವು ನಿಂದ ಅಂದ್ರೆ ಅವ್ರು ಕಾಗದ ಪತ್ರ ಹಿಡ್ಕೊಂಡು ನಿಲ್ತಾರೆ. ಸಹಿ ಮಾಡು, ಯಾರು ಹೇಳ್ಯಾರ ಅವ್ರಿಂದ ಹೋಗಂತಾರೆ. ಮತ್ತು ನಮ್ಮಿಂದ ಬಂದ್ರಂತೂ ಏನೇನು ಸಿಗೋದಿಲ್ಲ. ಬುರ್ಬುಷ್ ಕುರು ಮಾಮ ಹಾಕಿರಿ ಅನ್ಬೇಕು. ಅಂದು ಸಂತೋಷ ಪಡಬೇಕು ಹೊರತು ಆದ್ರೆ ನಂದಂತ ತ್ರಾಸು ಮಾಡಿಕೊಂಡು ದುಃಖ ಪಡಕ್ಕೆ ಹೋಗಬಾರ್ದು. ಭಾಳ ಮಜಾ ಅದ, ಭಾಳ ಸರಳ ಅದ ಜೀವನ ಸಾಗಿಸೋದು. ಆದ್ರೆ ನಾವು ಕಠಿಣ ಮಾಡ್ಕೊಂತೀವಿ, ಭಾಳ ಕಷ್ಟಕರ ಅನಿಸ್ಯದ. ಈಗ ಬೆಳಗಿನ ಜಾವ ಸ್ನಾನ ಮಾಡಿದ ಬಳಿಕ ಎಲ್ಲಿಗೆ ಹೋಗ್ತಾನೆ ಮನುಷ್ಯ? ದೇವ್ರ ಕೋಣಿಗೆ ಹೋಗುತ್ತಾನೆ. ದೇವ್ರ ಕೋಣಿಗೆ ಹೋಗಿ ಒಂದಿಷ್ಟು ವಿಭೂತಿ ಧರಿಸಿಕೊಂಡು ದೇವ್ರಿಗೆ ನಮಸ್ಕಾರ ಮಾಡೋದು. ಜಗಲಿ ಮುಂದೆ ನಿಂತು, ಏನು ಭಗವಂತ, ನಂದು ಅನ್ನೋದು ಈ ಜಗತ್ತಿನೊಳಗೆ ಏನೂ ಇಲ್ಲ, ಎಲ್ಲ ನಿಂದ ಅನ್ನೋದು. ಯಾರಿಗೆ? ದೇವರಿಗೆ. ಆವಾಗ ದೇವ್ರು ಅಂತಾನ, ಜಗತ್ತಿನ ಜನ ಎಲ್ಲ ನಂದಂತ ಬಡ್ಕೊಂಡು ಸಾಯಕತ್ಯದ. ಅಂಥದ್ರ ಮಧ್ಯದೊಳಗೆ ಇವೊಬ್ಬವ ನನ್ನ ಭಕ್ತ ನಿಂದಂದಾನಲ್ಲಪ್ಪ, ಇವನಕ್ಕಿಂತ ಶ್ರೇಷ್ಠ ಭಕ್ತ ಯಾರೂ ಇಲ್ಲ ಅಂತ ದೇವರು ಖುಷಿ ಪಡ್ತಾನೆ. ಎಲ್ಲಿ? ದೇವ್ರ ಕೋಣ್ಯಾಗ. ಅಲ್ಲೇನನ್ನೋದು ದೇವ್ರಿಗೆ ನಿಂದ ಅನ್ನೋದು. ಈಗ ದೇವ್ರ ಕೋಣ್ಯಾಗ ಪೂಜೆ ಮುಗಿದಿಂದ, ನಮಸ್ಕಾರ ಮುಗಿದಿಂದ ಮತ್ತೆ ಎಲ್ಲಿಗೆ ಬರ್ತಾನ? ಅಡಿಗೆ ಮನೆಗೆ ಬರ್ತಾನೆ. ಅಡಿಗೆ ಮನ್ಯಾಗ ಏನು ಮಡದಿ ಅಡಿಗೆ ಮಾಡ್ತಿರ್ತಾಳೆ. ಆವಾಗ ಹಗೂರಿಕೆ ಹಿಂದೆ ಬಂದು ನಿಂತು ಹೇಳೋದು ಮಡದಿಗೆ, ನೋಡು ನಂದು ಅನ್ನೋದು ಏನೂ ಇಲ್ಲ ಈ ಮನ್ಯಾಗ, ಎಲ್ಲ ನಿಂದ ಅನ್ನೋದು ಹೆಂಡತಿಗೆ. ಆವಾಗ ಹೆಂಡತಿ ಕುಂತು ಅಡಿಗೆ ಮಾಡೋಕ್ಕೆ ಕುಣ್ಕೊಂತ ಅಡಿಗೆ ಮಾಡ್ತಾಳೆ. ನಿಂದಂದ್ರೆ ಅಷ್ಟು ಹಿಗ್ಗಾಗ್ತದ, ಸಂತೋಷ ಆಗ್ತದ. ಇಲ್ಲಿ ದೇವ್ರ ಕೋಣ್ಯಾಗ ದೇವರು ಸಂತೋಷ ಪಟ್ಟ, ಅಡಿಗೆ ಕೋಣಿಯೊಳಗೆ ಮಡದಿ ಸಂತೋಷ ಪಟ್ಲು. ಆ ಬಳಿಕ ಉಂಡು ತಿಂದು ಮಸ್ತಾಗಿ ಹೊರಗೆ ಬರ್ತಾನೆ. 4 ಜನ ಗೆಳೆಯರು ಭೇಟಿ ಆಗ್ತಾರೆ. ಗೆಳೆಯರಿಗೆ ಹೇಳೋದು, ನೋಡು ಗೆಳೆಯ, ನಂದು ಅನ್ನೋದು ಏನೂ ಇಲ್ಲ, ಎಲ್ಲ ನಿಂದ ಇಟ್ಟಂತ. ನೋಡ್ರಿ, ಅವ 5 ಸ್ಟಾರ್ ಹೋಟೆಲ್ಗೆ ಕರ್ಕೊಂಡು ಹೋಗ್ತಾನೆ. ಈ ಶಬ್ದ ಅಟ್ಟು ಕೆಲಸ ಮಾಡ್ತಾವೆ ಇವು, ನಿಂದನ್ನೋದು. ಅಲ್ಲಿ ಗೆಳೆಯರು ಪ್ರೀತಿ ಮಾಡ್ತಾರೆ. ಆವಾಗ ಮನೆಗೆ ಪೌಣ್ಯರು ಬರ್ತಿರ್ತಾರಲ್ಲ ಬೀಗರು, ಅವ್ರಿಗೆ ಹೇಳೋದು, ಭಾಳ ಜಿಪುಣ್ರಿದ್ರಂದ್ರೆ ಬೀಗರು ಏನೂ ತರೋದಿಲ್ಲ, ಕೈ ಬೀಸ್ಕೊಂಡು ಹಂಗೆ ಬರ್ತಾರೆ. ಅಂಥವ್ರಿಗೆ ಹೇಳೋದು, ಬೀಗ್ರ ಈ ಮನ್ಯಾಗ ನಂದು ಅನ್ನೋದು ಏನೂ ಇಲ್ಲ, ಎಲ್ಲ ನಿಂದ ಅನ್ನೋದು. ಅವ ಮುಂದಿನ ಸಲ ಬರುವಾಗ ಪೌಣೆ ಹಂಗೆ ಬರೋದಿಲ್ಲ, 1-2 ಡಜನ್ ಬಾಳೆಹಣ್ಣು ಹಿಡ್ಕೊಂಡೇ ಬರ್ತಾನೆ. ಯಾಕೆ? ಮನಿನ ನಂದು ಅಂದಾರ ಅವ್ರು ಅಂತ. ಇಟ್ಟು ಅನ್ನಕ್ಕೆ ಏನು ಹೋಗ್ಯದ? ರೊಕ್ಕಿಲ್ಲ, ರೂಪಾಯಿ ಇಲ್ಲ, ಇದಕ್ಕೇನಾರ ಖರ್ಚಾಗ್ತದೆ? ಏನೂ ಆಗೋದಿಲ್ಲ. ದೇವ್ರ ಕೋಣ್ಯಾಗ ದೇವ್ರಿಗೆ ನಿಂದ ಅನ್ನೋದು, ಅಡಿಗೆ ಕೋಣಿಯೊಳಗೆ ಮಡದಿಗೆ ನಿಂದ ಅನ್ನೋದು, ಗೆಳೆಯರಿಗೆ ನಿಂದ ಅನ್ನೋದು, ಬಂದು ಬೀಗರಿಗೂ ನಿಂದಂದು ಮುಂಜಾನಿಂದ ಸಂಜೆ ತನಕ ಯಾರ್ಯಾರು ಭೇಟಿ ಹಾಕಾರ ಎಲ್ಲ ನಿಂದ ಅನ್ಕೋತ ರಾತ್ರಿ 4 ರೊಟ್ಟಿ ಉಂಡು ತುಂಬಗ ಹೊದ್ಕೊಂಡು ಬಾಗಲ ಮುಂದೆ ಮಾಡಿ, ಇದು ಯಾರ್ದು ಅಲ್ಲ ಎಲ್ಲ ನಂದ ಐತೆ ಅಂತ ಮಲ್ಕೊಂಡ್ಬಿಟ್ರೆ ನಿದ್ದೆ ಹತ್ತಿ ಬಿಡುತ್ತೆ ನೋಡಿ. ಎಷ್ಟು ಚಲೋ ಇಲ್ಲ ಸೂತ್ರ. ಮುಂಜಾನಿಂದ ಸಂಜೆತನ ನಿಂದ ಅನ್ಕೋತ ಹೋಗೋದು. ಎಲ್ಲರೂ ಪ್ರೀತಿ ಮಾಡ್ತಾರೆ. ಮಲಗುವಾಗ ಇದು ಯಾರ್ದು ಅಲ್ಲ, ಎಲ್ಲ ನಂದ ಐತೆ ಅಂತ ಹೊದ್ಕೊಂಡು ಮಕ್ಕೊಂಡ್ಬಿಟ್ರೆ ಕಣ್ಣು ತುಂಬ ನಿದ್ದೆ ಹತ್ತದ. ಎಷ್ಟು ಚಲೋ ಐತಿಲ್ಲ ಸೂತ್ರ. ನಂದಂದೇವಿ ಜಗಳ ಪ್ರಾರಂಭ ಆಗ್ತದೆ, ನಿಂದಂದೇವಿ ಜಗಳನ ಬರೋದಿಲ್ಲ. ಅದಕ್ಕೆ ಏನು ಮಾಡೋದು? ನಿಂದು ಹೇಳ್ತಾರವರು ಯಾರು? ಜ್ಞಾನಿಗಳು. ಈ ಗದಗದೊಳಗೆ ಕಣ್ಣು ಇರಲಾರ್ದ ಪುಟ್ಟರಾಜ ಗವಾಯಿಗಳಂತ ಆಗಿ ಹೋಗ್ಯಾರ. ಗೊತ್ತದ ನಿಮಗೆ? ಅವರು ಒಂದು ವಚನ ಬರೀತಾರೆ. ಏನು? ನಾನು ಮಾಡಿದೆ ನಾನು ನೀಡಿದೆ ಎಂಬ ಹಮ್ಮಿನೊಳಗೆ ಬಿದ್ದು ನಿಮ್ಮ ನಾನು ಮರೆದೇನಯ್ಯ, ನಿಮ್ಮ ನಾನು ಮರೆದೇನಯ್ಯ. ಈ ಹಮ್ಮು ಬಿಡಿಸಿ ಸರ್ವತ್ರ ಭಾವವು ನೀನೆಂದು ಹಿಡಿಸಿ ಎತ್ತಿಕೊಳ್ಳಯ್ಯ.
ಗುರುಕುಮಾರ ಪಂಚಾಕ್ಷರೇಶ್ವರ ನಾನು ಮಾಡಿದೆ ನಾನು ನೀಡಿದೆ ಎಂಬ ಹಮ್ಮಿನೊಳಗೆ ಸಿಕ್ಕು ನಿಮ್ಮ ನಾನು ಮರೆತೇನಯ್ಯ ನಿಮ್ಮ ನಾನು ಮರೆದೇನಯ್ಯ. ಎಷ್ಟು ಚಲೋ ಬರೀತಾರೆ ಅವರು. ಕಣ್ಣಿಲ್ಲ ಆದರೂ ವಚನ ಬರೆದಾರ ಅದ್ಭುತವಾದದ್ದು. ಏನು? ನಾನು ಮಾಡೀನಿ ನಾನು ನೀಡಿನಿ ಅನ್ನುವಂಥ ಅಹಮ್ಮಿನ ಭಾವವನ್ನು ಬಿಡು. ಎಲ್ಲ ನೀನು ಮಾಡಾಕತ್ತಿದಿ, ನಿನ್ನಿಂದ ನಡೆದದನ್ನುವಂಥ ಭಾವವನ್ನು ನೀನು ಅಂತರಂಗದೊಳಗೆ ತುಂಬಿಕೋ. ಇಂಥ ಭಾವವನ್ನು ನಿಂದನ್ನುವಂಥ ಭಾವವನ್ನು ನನಗೆ ಕರುಣಿಸು ಗುರುಕುಮಾರ ಪಂಚಾಕ್ಷರೇಶ್ವರ ಅಂತ ಬೇಡ್ಕೋತಾರ ಗುರುವಿನಲ್ಲಿ. ಹಾಗೆ ಒಂದಿಷ್ಟು ನಾವು ಏನು ಮಾಡೋದು? ಎಲ್ಲ ಭಗವಂತ ಕೊಟ್ಟಾನ. ಬಿತ್ತಿ ಬೆಳೆಯುವ ಭೂಮಿಯನ್ನು ದೇವ ಕೊಟ್ಟಾನ. ಮಳೆ ಸುರಿಸುವ ಮೇಘಗಳನ್ನು ದೇವ ಕೊಟ್ಟಾನ. ಅನ್ನ ಕೊಟ್ಟಾನ, ಗಾಳಿ ಕೊಟ್ಟಾನ, ನೀರು ಕೊಟ್ಟಾನ. ಎಲ್ಲ ದೇವನೇ ಕೊಟ್ಟಾನ. ಈ ಜಗತ್ತಿನೊಳಗೆ ನಂದನ್ನೋದು ಏನೂ ಇಲ್ಲ, ಎಲ್ಲ ದೇವನದನ್ನುವಂಥ ಭಾವ ಇತ್ತು ಅಂದ್ರೆ ಬದುಕೇನಾಗ್ತದೆ? ಸ್ವರ್ಗ ಆಗ್ತದೆ. ಮತ್ತು ನಂದಂದೇವಿ ಅಂದ್ರೆ ದುಃಖ ಆಗ್ತದೆ, ಬದುಕು ನರಕ ಆಗ್ತದೆ. ಅದಕ್ಕೇನು ಮಾಡೋದು? ಮನುಷ್ಯನಿಗೆ ಎರಡು ಚಲೋ ಮಾತುಗಳನ್ನು ಆಡೋಕೆ ಅವಕಾಶ ಮಾಡಿಕೊಟ್ಟಾನಂದ ಬಳಿಕ ಎಲ್ಲರಿಗೂ ಸಂತೋಷ ಆಗುವಂತಹ ಎರಡು ಮಾತುಗಳನ್ನು ಆಡುತ್ತಿರಬೇಕು. ಕೆಲವರು ಮಾತಾಡ್ತಿರ್ತಾರೆ, ಕೆಲವರು ಮಾತಾಡಿದೇವಿ ಅಂದ್ರೆ ಜಗಳ ಶುರುವ. ಕೆಲವರಿಗೆ ಮಾತಾಡೋಕೆ ಬರೋದಿಲ್ಲ, ಮತ್ತು ಮುಂಜಾನಿಂದ ಸಂಜೆ ತನಕ ಮಾತಾಡ್ತಾರೆ. ಅವ್ರ ಮಾತಿಗೆ ನಾವೇನಾದರೂ ಎದುರು ಮಾತಾಡಿದ್ವಿ ಅಂದ್ರೆ ಜಗಳ ಶುರುವ ಆಗುತ್ತದೆ. ಅಂಥ ಮಾತುಗಳನ್ನು ಆಡ್ತಿರ್ತಾರೆ. ಅಂಥ ಮಾತುಗಳನ್ನು ಆಡಿ ಎಷ್ಟು ದಿವಸ ಬದುಕಿದ್ರೂ ಸಹಿತ ಬದುಕು ಸಾರ್ಥಕತೆ ಹೊಂದೋದಿಲ್ಲ. ಅದಕ್ಕೆ ಮಾತು ಹೇಗಿರ್ಬೇಕಂದ್ರೆ ಮೃದು ಇರಬೇಕು, ಮಧುರ ಇರಬೇಕು, ಸಿಹಿ ಇರಬೇಕು. ಇನ್ನೊಂದಿಷ್ಟು ಕೇಳಬೇಕಲ್ಲಪ್ಪ ಅವ್ರ ಮಾತು ಅಂತ ಅನ್ನಿಸ್ತಿರ್ಬೇಕು. ಹಂಗೆ ನಮ್ಮ ಮಾತಿರಬೇಕು. ಮಾತು ಹೇಗಿರ್ಬೇಕಂತ ಕೇಳಿದರೆ, ಅವು ಕತ್ತಲೆಯಲ್ಲಿ ಬದುಕ್ತಿರ್ತಾರಲ್ಲ ಅಂಥವ್ರ ಬದುಕಿನೊಳಗೆ ಒಂದಿಷ್ಟು ಬೆಳಕು ಚೆಲ್ಲಿರಬೇಕು. ಅಂಥ ಬೆಳಕಿನ ಮಾತುಗಳನ್ನು ಆಡಬೇಕು. ಇಂಥ ಬೆಳಕಿನ ಮಾತುಗಳಿಗೆ ಅಲ್ಲಮ ಪ್ರಭುದೇವರು ಜ್ಯೋತಿರ್ಲಿಂಗ ಅಂತ ತಿಳ್ಕೊಂಡು ಹೇಳ್ಯಾರ. 12 ಜ್ಯೋತಿರ್ಲಿಂಗ ಅದಾವಲ್ಲ, ಆ ಜ್ಯೋತಿರ್ಲಿಂಗ ನೋಡಿದ ಬಳಿಕ, ದರ್ಶನ ಮಾಡಿದ ಬಳಿಕ ಎಷ್ಟು ಸಂತೋಷ ಆಗ್ತದೆ, ಸಂತೃಪ್ತಿ ಆಗ್ತದಲ್ಲ. ಅಷ್ಟು ದೂರ ಹೋಗಿ ಆ ಜ್ಯೋತಿರ್ಲಿಂಗಗಳನ್ನು ನೋಡಿ ಸಂತೋಷ ಪಡೋ ಬದಲ ಇಲ್ಲೇ ಕಟಗೇರಿಯೊಳಗೆ ಯಾರಾದರೂ ಚಲೋ 2 ಅನುಭವದ ಮಧುರವಾದ ನುಡಿಗಳನ್ನು ಆಡಿದ್ರು ಅಂದ್ರೆ ಅವರು ನುಡಿಯೊಳಗನ ಜ್ಯೋತಿರ್ಲಿಂಗದ ದರ್ಶನ ಆಗ್ತದಂತ ತಿಳ್ಕೊಂಡು ಹೇಳ್ಯಾರ. ನಿಮಗೆ ಚಪ್ಪಾಳಿ ಹೊಡ್ಯಾಕೆ ಬರ್ತದನು? ನಮಗೆ ಇಂದು ಗೊತ್ತಾತ ಹೊಡ್ಯಾಕೆ ಬರ್ತದೆ ಇವರಿಗೆ ಅಂತ. ಅಂದ್ರೆ ಪ್ರವಚನ ತಿಳಿತದಂತ ಅರ್ಥ ಆಗಕತ್ತದ ನನಗೆ. ಮತ್ತು ಇನ್ನು ನಿಮ್ಮದು ಭಾಳ ಚಲೋ. ಕೆಲವೊಂದು ಊರಾಗ ಹೊಡಿ ಅಂದು ಕೂಡ್ಲೇನ ಕಾಯಂ ಹೊಡ್ಕೊಂತನ ಕುಂತು ಬಿಡ್ತಾರೆ. ಮತ್ತು ಅವ್ರ ಹೊಡೆದ್ರಪ್ಪ ಅಂದ್ರೆ ಪ್ರವಚನ ಹೇಳೋದು ಹೆಂಗೆ, ಪುರಾಣ ಹೇಳೋದು ಹೆಂಗೆ, ಯಾವಾಗ ಹೊಡಿಬೇಕು ಯಾವಾಗ ಹೊಡಿಬಾರ್ದು ಅದು ಗೊತ್ತಿರಬೇಕು. ನೀವು ಭಾಳ ಶಾಣ್ಯರಿದ್ದೀರಿ. ಅದಕ್ಕೆ ಯಾವಾಗ ಹೊಡಿಬೇಕು ಯಾವಾಗ ಹೊಡಿಬಾರ್ದು ಗೊತ್ತದ ನಿಮಗೆ. ಸ್ವಲ್ಪ ತಡದ ಹೊಡಿತೀರಿ. ಅದು ಟ್ಯೂಬ್ಲೈಟ್ ಇರ್ತದಲ್ಲ, ಪಕ್ 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 ಮಾಡಿ ಆ ಬಳಿಕ ಹತ್ತದ ಅದನ್ನು. ಹಂಗೆ ಸ್ವಲ್ಪ ಆಗ್ತದೆ. ಮಾತು ಏನು ಬೆಳಕಿನ ರೂಪದೊಳಗೆ ಇರಬೇಕು. ಒಬ್ಬ ಆಂಗ್ಲ ಕವಿ ಹೇಳ್ತಾನೆ, ಸ್ಪೀಚ್ ಈಸ್ ದ ಬೆಸ್ಟ್ ಆರ್ನಮೆಂಟ್ ಆಫ್ ದಿ ಮ್ಯಾನ್. ಮನುಷ್ಯನೇ, ಮಾತು ಬರೀ ಮಾತಲ್ಲೋ, ಮಾತು ಅಮೃತಿದ್ದಂಗೆ. ಮಾತೇನಿದ್ದಂಗೆ? ಅಮೃತಿದ್ದಂಗೆ. ಅಮೃತವನ್ನು ಸವಿದ ಬಳಿಕ ಎಷ್ಟು ಸಂತೋಷ ಆಗ್ತದೆ, ಎಷ್ಟು ಆನಂದ ಆಗ್ತದಲ್ಲ. ಹಾಗೆ ಇನ್ನೊಬ್ಬರ ಮಾತು ಕೇಳಿದಾಗ ನಮಗೆ ಪರಮಾನಂದ ಅನಿಸ್ಬೇಕು. ಅಂಥ ಮಾತುಗಳನ್ನೇ ಆಡಬೇಕು. ಮತ್ತು ಅಂಥ ಮಾತುಗಳನ್ನು ಆಡಾಕ ಬರದಿದ್ರೆ
ತಣ್ಣಗ ಹಲ್ಲಾಗ ನಾಲಿಗೆ ಇಟ್ಕೊಂಡು ಕೂಡ್ಬೇಕು. ಆಡಿದವ್ರವರ ಒಂದಿಷ್ಟು ಕೇಳಬೇಕು. ಆಡಾಕ ಬಂದ್ರೆ ಆಡಬೇಕು, ಆಡಾಕ ಬರೋದಿದ್ರೆ ಆಡೋರು ಮಾತ್ರ ಒಂದಿಷ್ಟು ಕಿವಿ ತೆರೆದು ಕೇಳಬೇಕು. ಅಂದಾಗ ಬದುಕು ಭವ್ಯ ಆಗತದ ಹೊರತು ದೇವರು ಎಲ್ಲರಿಗೂ ಕೊಡುವಂಗೆ ನಮಗೂ ಬಾಯಿ ಕೊಟ್ಟನಂತ ತಿಳ್ಕೊಂಡು ಮುಂಜಾನಿಂದ ಸಂಜೆ ತನಕ ಖಾಲಿ ಮಾತುಗಳನ್ನು ಆಡ್ಕೋತ ಕುಂತ್ರ ಸಮಯ ವ್ಯರ್ಥ ಹೋಗ್ತದ, ಬದುಕು ಹಾಳಾಗಿ ಹೋಗ್ತದ. ಅದಕ್ಕೆ ಸಮಯ ಹೋಗಲಿ ಅಂತ ತಿಳ್ಕೊಂಡು, ಕೆಲಸ ಇಲ್ಲ ಅಂತ ತಿಳ್ಕೊಂಡು ಮಾತಾಡೋದಲ್ಲ. ಕೆಲವರು ಇರ್ತಾರೆ, ಒಂದು 3 ಜನ ಹನುಮಂತೇವ್ರ ಗುಡಿ ಕಟ್ಟಿ ಮೇಲೆ ಕೂತಿದ್ರು. 3 ಜನ ತರುಣರವರು. ಕೆಲಸ ಇಲ್ಲ ಅಂತಲ್ಲ, ಮೈ ತುಂಬ ಕೆಲಸದ, ಕೈ ತುಂಬ ಕೆಲಸದ. ಊರಾಗ ಎಲ್ಲರೂ ಸುಗ್ಗಿ ಬಂದದ, ಎಲ್ಲರೂ ಹೊಲದಾಗ ಕೆಲಸ ಮಾಡಾಕತ್ಯಾರ. ಇವ್ರೇನು 3 ಜನ ಕೂತಿದ್ರಲ್ಲ, ಇವರು ಮನೆಯವರು ಸಹಿತ ಎಲ್ಲ ಹೊಲದೊಳಗೆ ಕೆಲಸ ಮಾಡಾಕತ್ಯಾರ. ಇವ್ರಿಗೆ ಕೆಲಸ ಅದ, ಆದರೂ ಸಹಿತ ನಾವು ಆ ಬಳಿಕ ಬರ್ತೀವಂತ ಎಲ್ಲರನ್ನ ಮೊದಲು ಕಳಿಸ್ಯಾರ. ಇವರು 3 ಜನ ಮಸ್ತಾಗಿ ಊಟ ಮಾಡಿ ಶಿಸ್ತಾಗಿ ಕಟ್ಟಿ ಮೇಲೆ ಕೂತಾರ. ಅದರಾಗ ಒಬ್ಬ ಮತ್ತು ಹೊತ್ತು ಹೋಗವಲ್ದಲ್ಲ, ಅವ್ರಿಗೆ 3 ಜನಕ್ಕೂ ಕೆಲಸ ಇಲ್ಲಲ್ಲ. ಹೊತ್ತು ಹೋಗ್ಲಾರ್ದಕ್ಕೆ ಏನಾರ ಒಂದಿಷ್ಟು ಆದ ಘಟನಾ ಅಥವಾ ನಿಮ್ಮ ಮನೆಯೊಳಗೆ ಏನಾಯಿತು, ನಮ್ಮ ಮನೆಯೊಳಗೆ ಏನಾಯಿತು ಸ್ವಲ್ಪ ಹೇಳ್ಯಾರ ಹೇಳ್ರಿ ಅಂತ 3 ಜನ ಮಾತಿಗಳಿದ್ರು. ಅದರಾಗ 3 ಜನ ಇದ್ರಲ್ಲ, ಒಬ್ಬ ಹೇಳಿದ, ನೋಡಪ್ಪ ನಮ್ಮ ಮನೆಯೊಳಗೆ ನಮ್ಮ ಅಜ್ಜಿದ್ದ, ಅವ ಭಾಳ ಚಲೋ ಈಜಾಡ್ತಿದ್ದ ಬಾವ್ಯಾಗ. ಅವನಟ್ಟು ಚಲೋ ಈಜಾಡೋರು ಯಾರೂ ಇಲ್ಲ ನಮ್ಮೂರಾಗ, ಅಟ್ಟು ಚಲೋ ಈಜಾಡ್ತಿದ್ದ ಅಂತ ಮೊದಲನೇದು ಅವ ಹೇಳಿದ. ಇವರಿಬ್ಬರು ಇದ್ರಲ್ಲ, ಇವರು ಕೇಳಿದರು, ನಿಮ್ಮ ಅಜ್ಜ ಈಜಾಡ್ತಾನ, ಭಾಳ ಚಲೋ ಈಜಾಡ್ತಾನ ಅಂತಿದ್ದಿ, ಚಲೋ ಅಂದ್ರೆ ಹೆಂಗಾರ ಈಜಾಡ್ತಿದ್ದ ಬಾವ್ಯಾಗ ನೀರಾಗ ಅಂತ ಅವರು ಕೇಳಿದರು. ನೋಡು, ನಮ್ಮ ಅಜ್ಜಗ ಜಿಲ್ಲಾ ಪ್ರಶಸ್ತಿ ಸಿಕ್ಕದ, ಬೆಳಗಾವಕ್ಕೆ ಕರೆಸಿ ಸನ್ಮಾನ ಮಾಡ್ಯಾರ, ಅಟ್ಟು ಚಲೋ ಈಜಾಡ್ತಿದ್ದ ನಮ್ಮ ಅಜ್ಜ ಇವರು ಅಂದರು. ಮತ್ತು ಸನ್ಮಾನ ಮಾಡ್ಯಾರ ಅಂದ್ರೆ ಹೆಂಗೆ ಈಜಾಡ್ತಿದ್ದ? ಅವಾಗವ ಅಂದ, ಒಂದು ಸರ್ತಿ ನಮ್ಮ ಅಜ್ಜ ಬಾವ್ಯಾಗ ಜಿಗದ ಅಂದ್ರೆ 3 ದಿವ್ಸಕ್ಕೆ ಎದ್ದು ಬರ್ತಿದ್ದ ಅಂದವ. 3 ದಿವಸ ಬಾವ್ಯಾಗ ಏನು ಮಾಡ್ತಿದ್ದಾನ? 3 ದಿವ್ಸಕ್ಕೆ ಎದ್ದು ಬರ್ತಿದ್ದ. ಇದನ್ನು ಗುರುತಿಸಿ ಜಿಲ್ಲಾ ಪ್ರಶಸ್ತಿ ಕೊಟ್ಟಾರ ನಮ್ಮ ಅಜ್ಜಗಂದ. ಎರಡನೇದವಂದ, ನಿಮ್ಮ ಅಜ್ಜನ ಕತೆ ಏನು ಹೇಳ್ತಿದ್ದೋ, ಇಲ್ಲೇ ಜಿಲ್ಲಾ ಪ್ರಶಸ್ತಿ ಸಿಕ್ಕದ. ನಮ್ಮ ಅಜ್ಜಗ ರಾಜ್ಯ ಪ್ರಶಸ್ತಿ ಸಿಕ್ಕದ, ವಿಧಾನಸೌಧಕ್ಕೆ ಕರೆದು ಸನ್ಮಾನ ಮಾಡಿ ಕಳಿಸ್ಯಾರ. ಅಷ್ಟು ಚಂದ ಈಜಾಡ್ತಿದ್ದ ನಮ್ಮ ಅಜ್ಜ ಅಂತ ಅವ ಹೇಳಿದ ಎರಡನೇದವ. ಇವರಿಬ್ಬರು ಕೇಳಿದರು, ನಿಮ್ಮ ಅಜ್ಜ ಎಷ್ಟು ಚಲೋ ಈಜಾಡ್ತಿದ್ದಂತ ಇವರು ಪ್ರಶ್ನೆ ಮಾಡಿದರು. ಅವ ಅಂದ ಎರಡನೇದವ, ನಿಮ್ಮ ಅಜ್ಜಗ ಇಲ್ಲೇ ಜಿಲ್ಲಾ ಪ್ರಶಸ್ತಿ ಕೊಟ್ಟಾರ. ಒಮ್ಮೆ ಜಿಗದ ಅಂದ್ರೆ 3 ದಿವ್ಸಕ್ಕೆ ಎದ್ದು ಬರ್ತಾನೆ, ಅದಕ್ಕೆ ಜಿಲ್ಲಾ ಪ್ರಶಸ್ತಿ ಕೊಟ್ಟಾರ. ನಮ್ಮ ಅಜ್ಜ ಹಂಗಿಲ್ಲ, ಒಂದು ಸರ್ತಿ ಬಾವ್ಯಾಗ ಜಿಗದ ಅಂದ್ರೆ ಮುಂದಿನ ವಾರಕ್ಕೆ 1 ವಾರಕ್ಕೆ ಎದ್ದು ಬರ್ತಿದ್ದ ಅಂದ ಎರಡನೇದವ. ಇವ 3ನೇದವ ಇಬ್ಬರದು ಕೇಳ್ಕೋತ ಸುಮ್ಮ ಕೂತಿದ್ದ. ನಿಮ್ಮ ಅಜ್ಜಗ ಜಿಲ್ಲಾ ಪ್ರಶಸ್ತಿ ಸಿಕ್ಕದ, ನಿಮ್ಮ ಅಜ್ಜಗ ರಾಜ್ಯ ಪ್ರಶಸ್ತಿ ಸಿಕ್ಕದ. ನಮ್ಮ ಅಜ್ಜನ ಕತೆ ಕೇಳಿರೇನು 3 ಅಂತ ಕೇಳಿದವ. ನೀ ಹೇಳಿದ್ರೆ ಅಲ್ಲಿ ಗೊತ್ತಾಗೋದಂದ್ರೆ ಇಬ್ಬರು. ಅವಾಗಿವ ಅಂದ 3ನೇದವ, ನಮ್ಮ ಅಜ್ಜಗ ರಾಷ್ಟ್ರ ಪ್ರಶಸ್ತಿ ಸಿಕ್ಕದ, ದೆಹಲಿಗೆ ಕರೆಸಿ ಸನ್ಮಾನ ಮಾಡಿ ಪದಕ ಪ್ರಶಸ್ತಿಗಳನ್ನು ಕೊಟ್ಟಾರ. ಅಷ್ಟು ಚಲೋ ಈಜಾಡ್ತಿದ್ದ, ಶ್ರೇಷ್ಠ ಈಜುಪಟು ಆಗಿದ್ದ ನಮ್ಮ ಅಜ್ಜ ಅಂದ 3ನೇದವ. ನಿಮ್ಮ ಅಜ್ಜ ಹೆಂಗೆ ಈಜಾಡ್ತಿದ್ದ ಅಂತ ಅವರಿಬ್ಬರು ಕೇಳಿದರು. ಅವ 3ನೇದವ ಹೇಳಿದ, ನನಗೀಗ 30 ವರ್ಷ. ನನಗಂದ್ರೆ ನನಗಲ್ಲ, ಅವ 3ನೇದವಂಗ. ನನಗೀಗ 30 ವರ್ಷ. ನಾ ಎಂದು ಹುಟ್ಟಿನ ಅಂದಾಜಿಗದಾನ ಬಾವ್ಯಾಗ ನಮ್ಮ ಅಜ್ಜ ಇನ್ನೂ ಬಂದಿಲ್ಲ ಅಂದವ. ಬಂದಿಲ್ಲ ಅಂದ್ರೆ ನೀರು ಕುಡಿದು ಹೋಗ್ಯಾನಂತ ಮ್ಯಾಲ. ಹಿಂಗೆ ಮಾತಾಡ್ಕೋತ 3 ಜನ ಕೂತ್ರಲ್ಲ. ಈ ಮಾತುಗಳು ಯಾರಿಗಾದರೂ ಪ್ರಯೋಜನ ಅದಾವೇನು? ಯಾರಿಗಾದರೂ ಉಪಯೋಗ ಅದಾವೇನು? ಅವರಿಗೂ ಉಪಯೋಗ ಇಲ್ಲ, ಕೇಳಿದವ್ರಿಗೂ ಉಪಯೋಗ ಇಲ್ಲ. ಇವು ಎಂಥ ಮಾತುಗಳಂದ್ರೆ ಖಾಲಿ ಮಾತುಗಳು, ಉಪಯೋಗವಿಲ್ಲದ ವ್ಯರ್ಥ ಮಾತುಗಳು. ಇವು ಯಾರು ಬದುಕಿನೊಳಗೂ ಬೆಳಕ ಚೆಲ್ಲುವುದಿಲ್ಲ, ಶಾಂತಿಯ ಸುವಾಸವನ್ನು ಹರವುವುದಿಲ್ಲ. ಅದಕ್ಕೆ ಇಂಥ ಮಾತುಗಳನ್ನು ಆಡಿ ಅಂತ ತಿಳ್ಕೊಂಡು ದೇವರು ಬಾಯಿ ಕೊಟ್ಟಿಲ್ಲ. ಮಾತುಗಳು, ಆಡಿದ ಮಾತುಗಳು
ಇನ್ನೊಬ್ಬರು ಬದುಕಿನೊಳಗೆ ದಾರಿ ದೀಪ ಆಗಬೇಕೇ ಹೊರತು ಕತ್ತಲಾಗಿರಬಾರ್ದು. ಅಂಥ ಮಾತುಗಳನ್ನು ಆಡಂತ ಕೊಟ್ಟಾರ. 2 ಚಲೋ ಮಾತುಗಳನ್ನು ಆಡೋದ್ರಿಂದ ಜಗತ್ತು ಗೆಲ್ಲಾಕ ಬರ್ತದೆ. 12ನೇ ಶತಮಾನದೊಳಗೆ ಬಸವಣ್ಣವರು ಏನೂ ಮಾಡಲಿಲ್ಲ. ಅವ್ರು ಏನು ಮಾಡಿದರು? ಬಂದವ್ರಿಗೆಲ್ಲರಿಗೂ ಬನ್ನಿ ಅಂದರು, ಒಂದಿಷ್ಟು ಲಿಂಗಾರ್ಚನೆ ಮಾಡ್ಕೋರಿ ಅಂದರು, ಒಂದಿಷ್ಟು ಪ್ರಸಾದ ಮಾಡಿ ಅಂತ ಕೇಳಿದರು. ಬಂದವರಿಗೆ ನೀವು ಯಾರು, ಯಾವ ಜಾತಿಯವರು, ಯಾವ ಧರ್ಮದವರು, ಯಾವ ಊರವರು ಒಂದು ಪ್ರಶ್ನೆ ಮಾಡಲಿಲ್ಲ. ಅದಕ್ಕೆ ವಚನ ಬರೀತಾರವರು, ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಅಂತ ಬಂದವರೆಲ್ಲರಿಗೂ ನಮ್ಮವರು ಅಂತ ಕರೆದು 2 ಚಲೋ ಮಾತುಗಳನ್ನು ಆಡ್ಕೋತ ಅವರ ಮನಸ್ಸನ್ನು ಗೆದ್ದರು. ಆದ್ದರಿಂದ ಬಸವಣ್ಣನವರ ಸಾಮೀಪ್ಯಕ್ಕೆ ಎಲ್ಲಿಂದ ಬಂದರು? ಕಾಶ್ಮೀರ ದೇಶದಿಂದ ಬಂದರು. ಕಾರಣ ಬಸವಣ್ಣನವರ 2 ಮಾತು ಕೇಳಾಕ, ಅವರ ದರ್ಶನ ಸ್ಪರ್ಶನ ಮಾಡಾಕ ಅಷ್ಟು ದೂರದಿಂದ ಬಂದರು. ಎಲ್ಲರ ಮನಸ್ಸುಗಳನ್ನು ಗೆದ್ದರು ಬಸವಣ್ಣವರು. ಕಲ್ಯಾಣದೊಳಗೆ ಲಕ್ಷದ ಮ್ಯಾಲ 96,000 ಜನ ಜಂಗಮರಿದ್ದರು, ಚರಜಂಗಮರು. 770 ಅಮರ ಗಣಗಳು ಶರಣರಿದ್ದರು. ಇವರೆಲ್ಲರ ಮನಸ್ಸನ್ನು ಬಸವಣ್ಣನವರು ಗೆದ್ದಿದ್ರು. ಎಲ್ಲರಿಗೂ ಹೊಲ ಹಿಡಿದು ಕೊಡಲಿಲ್ಲ, ಭವ್ಯವಾದ ಬಂಗಲೆ ಕಟ್ಟಿಸಿ ಕೊಡಲಿಲ್ಲ. ಅವರು ಬಸವಣ್ಣವ್ರು ಏನು ಮಾಡಿದರು? ಚಲೋ 2 ಮಾತುಗಳನ್ನು ಆಡ್ಕೋತ ಇದ್ದರು, ಎಲ್ಲರ ಮನಸ್ಸನ್ನು ಗೆದ್ದಿದ್ರು. ಬಸವಣ್ಣವರು 900 ವರ್ಷ ಆಗ್ಯದ, ಯಾರೂ ನೋಡಿಲ್ಲ. ಈಗ ಮೊನ್ನೆ ಇಲ್ಲೇ ವಿಜಯಪುರದೊಳಗೆ ಜ್ಞಾನ ಯೋಗಿಗಳು ಆಗಿ ಹೋಗ್ಯಾರಲ್ಲ, ಇಲ್ಲಿ ಫೋಟೋ ಅದಲ್ಲ, ತಾವೆಲ್ಲರೂ ನೋಡಿರಲ್ಲ, ಅವರು ಪ್ರವಚನ ಕೇಳಿದವ್ರು ಅದಿರಿ. ಅವ್ರು ಏನು ಮಾಡಿದರು? ಅವರು ಏನೂ ಮಾಡಲಿಲ್ಲ. ಯಾರಿಗೂ ಏನಾದರೂ ಹೊಲ ಹಿಡಿದು ಕೊಡಲಿಲ್ಲ, ಯಾರಿಗೂ ಮನೆ ಕಟ್ಟಿಸಿಕೊಡಲಿಲ್ಲ, ಅವರು ಯಾರಿಗೂ ಏನೂ ಕೊಡಲಿಲ್ಲ, ಯಾರಿಂದ ಏನೂ ಪಡೀಲಿಲ್ಲ. ಮತ್ತು ಏನು ಮಾಡಿದ್ರು ಅವರು ಜಗತ್ತಿನೊಳಗೆ? ಯಾಕೆ ಅವ್ರನ್ನ ಪೂಜೆ ಮಾಡ್ತದೆ, ಯಾಕೆ ಅವ್ರ ಸ್ಮರಣೆ ಮಾಡ್ತದೆ ಜಗತ್ತಂತ ಕೇಳಿದ್ರೆ, 40-50 ವರ್ಷಗಳ ಕಾಲ ಅವ್ರು ಏನು ಮಾಡಿದರು? ಯಾರ್ಯಾರು ಅವರು ಸಮೀಪಕ್ಕೆ ಬರ್ತಾರ ಬಂದವರೆಲ್ಲರಿಗೂ ನಮಸ್ಕಾರ ಮಾಡಿದರು. ಆರಾಮದಿರೇನಂತ ಕೇಳಿದರು. ಬನ್ನಿ ಪ್ರಸಾದ ತಗೊಳ್ಳಿ, ಮಸ್ತಾಗಿ ಆರಾಮ ಜೀವನ ಮಾಡಿರಿ ಅಂತ ತಿಳ್ಕೊಂಡು 2 ಸುಂದರ ಮೃದುವಾದ ಮಧುರವಾದ ಮಾತುಗಳನ್ನು ಆಡಿದರು. ಅವರು 40-50 ವರ್ಷ ಪ್ರವಚನ ಮಾಡಿದ್ರು ಸಹಿತ ಒಬ್ಬರ ಮನಸ್ಸಿಗೂ ನೋವಾಗಲಾರ್ದಂಗೆ ಒಳ್ಳೆಯ ಮಾತುಗಳನ್ನು ಆಡಿದ್ರಂತ ತಿಳ್ಕೊಂಡು ಅವರು ನಿಮ್ಮ ಮಧ್ಯದೊಳಗೆ ಏನಾಗ್ಯಾರ? ಈಗ ನಡೆದಾಡುವ ದೇವ್ರಂತ ತಿಳ್ಕೊಂಡು ಜಗತ್ತು ಪ್ರಸಿದ್ಧರಾದರು. ಅವರು ದೇಹ ಬಿಟ್ಟಾಗ ಎಷ್ಟು ಮನಸ್ಸುಗಳು ಸೋತು ಬಂದಿದ್ವು ಅವರಿಗೆ ಅಂತ ಕೇಳಿದ್ರೆ 35-40 ಲಕ್ಷ ಜನ ಅವರ ದರ್ಶನ ಪಡ್ಕೊಳ್ಳಾಕ ಬಂದಿತ್ತು. ಕಾರಣ ಬಂದವರೆಲ್ಲರೂ ಅವರ ಮಾತಿಗೆ ಸೋತಿದ್ರು. ಅವ್ರ ಮಾತಂದ್ರೆ ಅಷ್ಟು ಮೃದುರ, ಅಷ್ಟು ಮಧುರ, ಅಷ್ಟೇ ಮೃದುತ್ವ ಹೊಂದಿದ್ವು, ಸಿಹಿಯಾಗಿದ್ವು. ಕೇಳೋರಿಗೆ ಇನ್ನೊಂದಿಷ್ಟು ಕೇಳಬೇಕಂತ ಅನಿಸ್ತಿತ್ತು. ಹಾಗೆ ಒಂದಿಷ್ಟು ಮಾತುಗಳನ್ನು ನಾವು ಸಾಧ್ಯ ಆದರೆ ಏನು ಮಾಡೋದು? ಆಡ್ಕೋತ ಇರೋದು ಜೀವನದ ತುಂಬೆಲ್ಲ. ಅದಕ್ಕೆ ಖಾಲಿ ಮಾತುಗಳನ್ನು ಆಡಬಾರ್ದು. ಪ್ರಭುದೇವ್ರಂತಾರ, ಆ ಮಾತು ಈ ಮಾತು ಹೋ ಮಾತು ಎಲ್ಲವೂ ಜಲವ ಕೂಡಿ ಹೋಯಿತಲ್ಲ, ಸಾವನ್ನಕ್ಕರ ಸರಸ ಉಂಟೇ ಗುಹೇಶ್ವರ ಹೇಳ್ತಾರವರು. ಆ ಮಾತಂದ್ರೆ ದೇವಲೋಕ. ಆ ದೇವಲೋಕದೊಳಗೆ ಇಂದ್ರ, ಚಂದ್ರ, ಊರ್ವಶಿ, ಮೇನಕೆ, ತಿಲೋತ್ತಮೆ ಏನು ನೋಡ್ಬೇಕಂತ ಸ್ವರ್ಗ ಸುಖ ಅದ ಅಂತ ಆ ಲೋಕದೊಳಗೆ, ದೇವಲೋಕದೊಳಗಂತ ತಿಳ್ಕೊಂಡು ಹೇಳ್ತಿರ್ತಾರೆ. ಇವ ಎಲ್ಲಿದಾನ? ಇಲ್ಲೇ ಕಟಗೇರಿ ಬಸ್ ಸ್ಟ್ಯಾಂಡ್ ಕಟ್ಟಿ ಮೇಲೆ ಕುಂತಾನ. ಸುದ್ದಿ ಅದರದ್ದು ಮಾತಾಡಕತ್ತೇನ? ದೇವಲೋಕದ್ದು ಮಾತಾಡಕತ್ತೇನ. ಆ ಲೋಕ, ಈ ಲೋಕ, ಮತ್ತು ಇಲ್ಲೇ ಕೂತು ವಿಜಯಪುರದೊಳಗೆ ಗೋಲ್ ಗುಂಬಜ್ ಅದ, ಆಗ್ರಾದೊಳಗೆ ತಾಜ್ ಮಹಲ್ ಅದ. ಒಂದು ದಿವಸ ವಿಜಯಪುರಕ್ಕೆ ಹೋಗಿಲ್ಲ,
ಆಗ್ರಾಕ್ಕೆ ಹೋಗಿಲ್ಲ, ತಾಜ್ ಮಹಲ್ ನೋಡಿಲ್ಲ, ನೋಡಿದವ್ರಂಗನ ಇಲ್ಲೇ ಕುಂತು ಮಾತಾಡಕತ್ತೇನ. ಆ ಲೋಕ ಈ ಲೋಕ, ಆ ಲೋಕದ್ದು ಮಾತಾಡ್ತಾನ, ಈ ಲೋಕದ್ದು ಮಾತಾಡ್ತಾನೆ. ಇದ್ರ ಕೆಳಗೊಂದು ಲೋಕ ಐತಿ, ಯಾವುದು? ಪಾತಾಳ. ಪಾತಾಳದೊಳಗೆ ಹಾಗದ ಹೀಗದ. ಈ ಮೂರು ಲೋಕದ ಮಾತಿನ ಹೋಗದೊಳಗೆ ಭಕ್ತಿ ಮಾಡಿ ಮುಕ್ತಿ ಪಡಿಬೇಕನ್ನುವಂತಹ ಪರಮ ಸತ್ಯವನ್ನೇ ಮರೆತು ಕೂತಾನ ಅಂತ ಅಲ್ಲಮ ಪ್ರಭುದೇವರು ಹೇಳ್ತಾರೆ. ಅದಕ್ಕೆ ಮಾತುಗಳನ್ನು ಆಡಬೇಕು, ಅವು ಪ್ರಯೋಜನ ಆಗಿರ್ಬೇಕಂತ ಮಾತುಗಳನ್ನು ಆಡಬೇಕೇ ಹೊರತು ದೇವ್ರ ಬಾಯಿ ಕೊಟ್ಟಾನಂತ ತಿಳ್ಕೊಂಡು ಮುಂಜಾನೆಯಿಂದ ಸಂಜೆ ತನಕ ಮಾತಾಡೋದಲ್ಲ. ಕೆಲವರು ಮಾತಾಡ್ತಿರ್ತಾರೆ, ಇನ್ನೂ ಹಾಸಿಗೆಯಾಗ ಇರ್ತಾರೆ. ಮುಂಜಾನೆ ಹಾಸಿಗೆಯಾಗ ಶುರು ಆಕ್ಕವ ಅವ್ರ ಮಾತು. ಒಂದು ಮುಂಜಾನೆ ಬಾಯಿ ತೆರೆದ್ರು ಅಂದ್ರೆ ರಾತ್ರಿ ಮತ್ತೆ ಮಲಗುತನ ನಿದ್ದೆ ಹತ್ಯಾಗ ಬಾಯಿ ಮುಚ್ಚಬೇಕು. ಬಾಯಿ ಮುಚ್ಚಿದ್ದು ಸಹಿತ ಗೊತ್ತಾಗಿರೋದಲ್ಲ, ಅಟ್ಟು ಮಾತಾಡೋರು ಅದಾರ. ಆದ್ರೆ ಯಾರಿಗೂ ಉಪಯೋಗ ಇಲ್ಲ. ಒಂದೊಂದು ಒಳ್ಳೆಯ ಮಾತು ನಮ್ಮ ಬದುಕನ್ನು ಸ್ವರ್ಗ ಮಾಡುತ್ತವೆ, ಒಂದು ಕೆಟ್ಟ ಮಾತು ನರಕ ಮಾಡುತ್ತದೆ. ಮಹಾಭಾರತದೊಳಗೆ ಒಂದು ಘಟನಾ ಆಯಿತು. ಒಂದು ದಿವಸ ಪಾಂಡವರು ಕೌರವರಿಗೆ ಸುತ್ತಮುತ್ತಲಿನ ರಾಜ ಮಹಾರಾಜರಿಗೆ ಆಮಂತ್ರಣ ಕೊಟ್ಟಿದ್ದರು. ಪಾಂಡವರು ಒಂದು ಔತಣಕೂಟ ಏರ್ಪಾಟು ಮಾಡಿದ್ರು, ಅಂದ್ರೆ ಒಂದು ಸಮಾರಂಭ ಇಟ್ಟಿದ್ರು. ಆ ಸಮಾರಂಭಕ್ಕೆ ಸುತ್ತಮುತ್ತ ಇರತಕ್ಕಂಥ ರಾಜ ಮಹಾರಾಜರನ್ನು ಏನು ಮಾಡಿದ್ರು? ಆಮಂತ್ರಿಸಿದ್ರು. ಅವರಿಗೆ ಆಮಂತ್ರಣ ಕೊಟ್ಟು ಬಂದಿದ್ರು. ಎಲ್ಲರೂ ನಮ್ಮ ಅರಮನೆಗೆ ಊಟಕ್ಕೆ ಬರ್ಬೇಕಂತ ಹೇಳಿದ್ರು. ಎಲ್ಲ ರಾಜ ಮಹಾರಾಜರೂ ಬಂದಿದ್ದರು. ಆದರೆ ದುರ್ಯೋಧನ ಮಹಾರಾಜ ಬೇಗ ಬರಲಿಲ್ಲ. ಕೊನೆಗೆ ಎಲ್ಲರಿಗಿಂತ ಕೊನೆಯದಾಗಿ ದುರ್ಯೋಧನ ಮಹಾರಾಜ ಬಂದ. ಇವರೆಲ್ಲ ಪಾಂಡವರಿದ್ರಲ್ಲ, ಮೊದಲು ಬಂದ ಮಹಾರಾಜರಿಗೆ ಆದರಾತಿಥ್ಯ ಮಾಡೋದ್ರೊಳಗೆ ಮೈ ಮರೆತಿದ್ದರು. ದುರ್ಯೋಧನ ಬಂದಾಗ ಯಾರೂ ಇರಲಿಲ್ಲ ಅಲ್ಲಿ. ಆಹ್ವಾನ ಮಾಡೋರು, ಸ್ವಾಗತ ಮಾಡೋರು. ದ್ರೌಪದಿ ಇದ್ದಳು ಮ್ಯಾಗ, ಮ್ಯಾಲಿನ ಮನೆಯೊಳಗೆ ಅರಗಿನ ಮನೆ, ಅದು ಅರಮನೆ. ಮ್ಯಾಗಿನ ಮನೆಯೊಳಗೆ ದ್ರೌಪದಿ ನಿಂತಿದ್ಲು. ಅಷ್ಟೊತ್ತಿಗೆ ಕೊನೆಯದಾಗಿ ದುರ್ಯೋಧನ ಮಹಾರಾಜ ಬಂದ. ಮತ್ತು ಪಾಂಡವರ ಅರಮನೆ ಹೇಗಿತ್ತು ಅಂತ ಕೇಳಿದ್ರೆ, ನೀರು ನೋಡಿರಲ್ಲ, ನೀರಿನ ಆಕಾರದ ಕಲ್ಲುಗಳನ್ನು ಪರಿಸಿಯನ್ನು ಜೋಡಣೆ ಮಾಡಿದ್ರವರು. ಹೀಗಾಗಿ ಒಂದು ಥರ ನೀರು ಕಂಡಂಗೆ ಆಗತಿತ್ತದು ನೆಲ. ಆವಾಗ ದುರ್ಯೋಧನ ಮಹಾರಾಜ ಹೀಗೆ ಅರಮನೆಯ ಹೊಸ್ತಿಲ ದಾಟಿ ಬರ್ಬೇಕು ಅನ್ಕೊಡ್ದನ ದುರ್ಯೋಧನಗೆ ಹಿಂಗೆ ಅನಿಸಿತಲ್ಲ, ಬಹುತೇಕ ನಾವಂದ್ರೆ ಇವ್ರಿಗೆ ಆಗಿ ಬರೋದಿಲ್ಲ, ಇವ್ರಂದ್ರೆ ನಮಗಾಗಿ ಬರೋದಿಲ್ಲ. ಅದಕ್ಕೆ ನಾನು ಬರೋ ಸಲುವಾಗಿನ ಬೇಕಂತ ಇವ್ರು ಏನು ಮಾಡ್ಯಾರ, ಪಾಂಡವರು ನೀರು ಚೆಲ್ಲಾರ, ನೀರಾಗ ಕಾಲು ಜಾರಿ ಬೀಳಿವ ಅಂತ ಅಪಮಾನ ಮಾಡಕ್ಕೆ ನೀರು ಚೆಲ್ಲಾರ ಅಂತ ತನ್ನಷ್ಟಕ್ಕೆ ತಾನೇ ಭಾವಿಸಿಕೊಂಡು ದುರ್ಯೋಧನ ಏನು ಮಾಡಿದ, ತನ್ನ ದೋತ್ರ ಇತ್ತಲ್ಲ, ದೋತ್ರ ಮೊಣಕಾಲು ತನ ಏರಿಸ್ಕೊಂಡು ಹುಸಿ ಹೆಜ್ಜೆ ಇಟ್ಕೋತ ಬರಾಕತ್ತಿದ್ದ. ಈ ಹುಸಿ ಹೆಜ್ಜೆ ಇಡೋದನ್ನು ಮ್ಯಾಲ ನಿಂತು ದ್ರೌಪದಿ ಇದ್ದಳಲ್ಲ ನೋಡಿದಳು. ನೋಡಿ ಮತ್ತು ಮನೆ ಬಾಗಿಲಿಗೆ ಬಂದವರಿಗೆ ನಮಸ್ಕಾರ ಮಾಡಿ ಯಾವಾಗ ಬಂದಿರಿ, ಆರಾಮದಿರಿ ಅಂದಿದ್ರೆ ಮಹಾಭಾರತ ಆಗತಿದ್ದಿಲ್ಲ, ರಕ್ತದ ಕೋಡಿ ಹರಿತಿದ್ದಿಲ್ಲ. ಆದರೆ ಹೆಣ್ಮಗಳು ಹಂಗೆ ಅನ್ಲಿಲ್ಲ, ಹೆಣ್ಮಗಳು ಹಂಗೆ ಅನ್ನಲಿಲ್ಲ. ಸುಮ್ಮ ಮಾತಾಡಿಸೋದು ಬಿಟ್ಟಿದ್ರೂ ನಡೀತಿತ್ತು. ಆದರೆ ಹೆಣ್ಮಗಳು ಏನು ಮಾಡಿದ್ಲು, ದ್ರೌಪದಿ ಅವ ದುರ್ಯೋಧನ ಹುಸಿ ಹೆಜ್ಜೆ ಇಟ್ಕೋತ ಬರೋದನ್ನು ನೋಡಿ ಹಿಂಗೆ ಅನಿಸಿತಲ್ಲ ದ್ರೌಪದಿಗೆ, ಇವ ದುರ್ಯೋಧನ ಹಿಂಗೆ ಒಂದೊಂದು ಹೆಜ್ಜೆ ಕಾಣಲಾರ್ದಂಗೆ ಇಟ್ಕೋತ ಬರಾಕತ್ತೇನಂದ್ರೆ ಇವರು ತಂದ್ಯಾರು, ದುರ್ಯೋಧನನ ತಂದ್ಯಾರು? ಧೃತರಾಷ್ಟ್ರ ಕಣ್ಣು ಕಾಣತಿದ್ದಿಲ್ಲ, ಕುರುಡಿದ್ದ. ಮತ್ತು ಇವ್ರ ಅಪ್ಪನಿಗೂ ಕಣ್ಣಿಲ್ಲ, ಕುರುಡದನ. ಮತ್ತು ಇವನು ಒಂದೊಂದು ಹೆಜ್ಜೆ ಇಟ್ಕೋತ ಬರಾಕತ್ತೇನಂದ್ರೆ ಬಹುತೇಕ ಇವನು ಕುರುಡಿರಬೇಕು. ಅದಕ್ಕೆ ಒಂದು ಕೆಟ್ಟ ಶಬ್ದ ಬಳಸಿದ್ಲು ದ್ರೌಪದಿ. ಅವನ ಮನಸ್ಸಿಗೆ ಹತ್ತುವಂಗೆ ಮಾತಾಡಿದ್ಲು. ಏನಂದ್ಲು? ಅಂಧಸ್ಯ ಪುತ್ರ ಅಂಧಃ. ಇದು ಒಂದೇ ಮಾತು. ಕುರುಡನ ಮಗ ಕುರುಡದಿದೆಯಲ್ಲೋ ನೀನು ಅಂದಳು. ಮನೆಗೆ ಬಂದವ್ರಿಗೆ ಹಿಂಗೆ ಅಂತಾರ. ಈಗ ಒಬ್ಬ ಕುಂಟತಿರ್ತಾನ, ಹ್ಯಾಂಡಿಕ್ಯಾಪ್ಟ್ ಇರ್ತಾನೆ ಮನುಷ್ಯ, ಒಂದು ಕಾಲು ಇರೋದಿಲ್ಲ. ಅವನು ಕುಂಟ್ಕೋತ ಬಂದ್ರಪ್ಪ ಅಂದ್ರೆ ಅವನಿಗೆ ಎರಡು ಚಲೋ ಮಾತಾಡಬೇಕು,
ಏನು ನೀ ಕುಂಟದಿದೆಯಲ್ಲೋ ಅನ್ಬೇಕು. ಈಗ ಕುಂಟವ್ರಿಗೆ ಕುಂಟದೆ ಅಂದ್ರೆ ಸಿಟ್ಟು ಬರ್ತದೆ. ಒಂದು ಕಿವಿ ಕೇಳಾರ್ದವ್ರಿಗೆ ನೀ ಕಿವುಡದೆ ಅಂದ್ರೆ ಸಿಟ್ಟು ಬರ್ತದೆ. ಯಾರಿಗೆ ಬರೋದಿಲ್ಲ. ಅದಕ್ಕೆ ಹಿಂಗೆ ಅನಿಸಿತಲ್ಲ ಅವನಿಗೆ, ಮನಸ್ಸಿಗೆ ಹತ್ತಿತ ಆ ಮಾತು, ದ್ರೌಪದಿ ಮಾತು. ಅಲ್ಲೇ ನಿರ್ಣಯ ಮಾಡಿದವ, ಏನು, ಚಲದಂಕಮಲ್ಲ ಭೂಪತಿ, ನನ್ನಂಥ ಮಹಾರಾಜನಿಗೆ ಏಕಶ್ಚಿತ ಒಬ್ಬ ಸ್ತ್ರೀ ನೀನು, ಮಹಿಳೆ ನೀನು, ಕುರುಡನ ಮಗ ಕುರುಡದೆಯಲ್ಲ ಅಂದ ಬಳಿಕ ನಿಮ್ಮನ್ನು ಬಿಡುವುದಿಲ್ಲ, ಒಂದು ದಿವಸ ನಿಮ್ಮನ್ನು ಗತಿ ಕಾಣಿಸೇ ತೀರ್ತೇನೆ ಅಂತ ಅಲ್ಲೇ ಛಲ ತೊಟ್ಟ. ಆ ಒಂದು ಮಾತು ಏನಾಯಿತು, ರಣರಂಗದೊಳಗೆ 18 ದಿವಸ ಯುದ್ಧ ನಡೆಯುವಂಗ ಪ್ರೇರೇಪಣೆ ಮಾಡಿತು. ಆ ಒಂದು ಮಾತು ಕಿಚ್ಚ ಹಚ್ಚಿತು, ದುರ್ಯೋಧನನ ಉದರದಲ್ಲಿ ಕಿಚ್ಚು ಹೊತ್ತಿತು. ಹೆಣ್ಮಗಳ ಇಷ್ಟು ಹೊರಟದಳಂದ ಬಳಿಕ ಇವ್ರನ್ನ ಬಿಡೋದು ಬೇಡ ಅಂತ ನಿಶ್ಚಯ ಮಾಡಿದ. ಒಂದು ಮಾತಿನಿಂದ 18 ಅಕ್ಷೋಹಿಣಿ ಸೈನ್ಯ ನಾಶ ಆಗಿತ್ತು. ರಣರಂಗದೊಳಗೆ 18 ದಿವಸ ಯುದ್ಧ ನಡೀತು. ಒಂದು ಕಡೆಗೆ ರುಂಡ ಬೇರೆ, ಒಂದು ಕಡೆಗೆ ಮುಂಡಗಳು ಬೇರೆ, ರಕ್ತದ ಕೋಡಿ ಹರಿತಿತ್ತು. ಸಾವಿರ ಸಾವಿರ ಜನ ಹೆಣ್ಣು ಮಕ್ಕಳು ವಿಧವೆಯರಾದರು. ಸಾವಿರಾರು ಜನ ಮಕ್ಕಳು ತಂದೆ ಇಲ್ಲದ ಪರದೇಶಿಗಳಾದರು. ರಕ್ತದ ಕೋಡಿ ಹರಿಯಿತು. ಎದರ ಸಲುವಾಗಿ? ಒಂದು ಮಾತು, ದ್ರೌಪದಿ ಆಡಿದ ಒಂದು ಮಾತು. ದ್ರೌಪದಿ ಕತೆ ಬಿಡ್ರಿ, ನಮ್ಮ ಕತೆ ಎಂತಿಂತಾವು. 4 ಜನ ಅಣ್ಣ ತಮ್ಮಂದಿರು ಕೂಡಿ ಒಂದಾಗಿ ಚಂದಾಗಿ ಬಾಳಿ ಬದುಕ್ತಿದ್ರು ಅಂದ್ರೆ 4 ಜನಗಳ ಏನು ಮಡದಿಯರು ಇರ್ತಾರಲ್ಲ, ಹೆಂಡತಿಯರು, ಅದರೊಳಗೆ ಒಬ್ಬ ಹೆಣ್ಮಗಳು ಅನ್ನಬಾರದ ಒಂದು ಮಾತು ಅಂದಳು ಅಂದ್ರೆ 4 ಜನರ ಮುಖ 4 ದಿಕ್ಕಿಗೆ ಉಳಿಯುವುದಿಲ್ಲ. ಒಂದೊಂದು ಮಾತು ಅಗಲಿದವ್ರನ್ನ ಕೂಡಿಸ್ತವು, ಕೂಡಿದವ್ರನ್ನ ಅಗಲಿಸ್ತವು, ಎರಡೂ ಮಾಡ್ತಾವೆ. ಅದಕ್ಕೆ ನಾವೇನು ಮಾಡೋದು, ಮಾತಿನ ಮ್ಯಾಲ ನಿಗಾ ಇಟ್ಟುಕೊಂಡು ಒಂದಿಷ್ಟು ಚಲೋ ಮಾತುಗಳನ್ನು ಆಡ್ಕೋತ ಇರೋದು. ಕೊನೆಗೆ ಸಣ್ಣದೊಂದು ಕತೆ ಹೇಳಿ ಮುಗಿಸ್ತೀನಿ. ಒಬ್ಬ ಮಾತು ಮಾರ ಅಂಗಡಿ ಇಟ್ಟಿದ್ದ. ಯಾ ಅಂಗಡಿ? ಕಿರಾಣಿ ಅಂಗಡಿ ಅಲ್ಲ, ಬೆಲ್ಲ ಬ್ಯಾಳಿ ಮಾರೋದಲ್ಲ, ಮಾತು ಮಾರ್ತಿದ್ದ. ಬೋರ್ಡ್ ಬರೆದಿದ್ದವ, ಕೆಲವರು ಬರೆದಿರ್ತಾರೋಡು, ಮಲ್ಲಿಕಾರ್ಜುನ ಕಿರಾಣಿ ಸ್ಟೋರ್, ಬಸವೇಶ್ವರ ಕಿರಾಣಿ ಸ್ಟೋರ್ ಅಂತ ಬರೆದಿರೋದಲ್ಲ. ಹಂಗೆ ಅಂಥದ್ದೊಂದು ಬೋರ್ಡ್ ಹಾಕಿದ್ದವ. ಏನು? ಮಾತು ಮಾರುವ ಅಂಗಡಿ ಅಂತ ಬೋರ್ಡ ಹಾಕಿದ್ದ. ಹಾದಿ ಹಿಡಿದು ಹೋಗೋರಿಗೆಲ್ಲರಿಗೂ ಆಶ್ಚರ್ಯ, ಮಾತು ಹೆಂಗೆ ಮಾರಾಕ ಬರ್ತದ? ಬೆಲ್ಲ ಬ್ಯಾಳಿ ಎಲ್ಲ ಮಾರ್ಬೋದು, ಅಕ್ಕಿ ಮಾರ್ಬೋದು, ದವಸ ಧಾನ್ಯಗಳನ್ನು ಮಾರ್ಬೋದು, ಮಾತು ಹೆಂಗೆ ಮಾರ್ತಿದ್ದನು ಅಂತ ಕೆಲವರು ನೋಡಿ ನೋಡಿ ಸುಮ್ಮ ಹೋದರು. ಒಬ್ಬ ಹಾದಿ ಹಿಡ್ಕೊಂಡು ಬರಾಕತ್ತಿದ್ದ, ಅವನಿಗೆ ಆಶ್ಚರ್ಯ ಆಯಿತು, ಮಾತು ಹೆಂಗಾರ ಮಾರ್ತಿದ್ದ ನೀವು ಅಂತ ಬರೀ ಬೋರ್ಡ್ ಅಟ್ಟ ಓದಿ ಬಿಡಲಿಲ್ಲವ. ಅವಸರಲೇ ಹೋಗೇ ಬಿಟ್ಟ. ಅಂಗಡಿ ಮಾಲಕನಿಗೆ ಕೇಳೇ ಬಿಟ್ಟ, ಅಲ್ರಿ ಮಾತು ಮಾರೋ ಅಂಗಡಿ ಅಂತ ಬೋರ್ಡ ಹಾಕಿರಿ, ಮತ್ತೀಗ ನನಗೆ ಮಾತು ಬೇಕಾಗ್ಯದ, ಅದನ್ನು ಹೆಂಗೆ ಕೊಡೋರು ನೀವು ಅಂತ ಕೇಳಿದ. ಆವಾಗ ಅಂಗಡಿ ಮಾಲಕ ಕೇಳಿದ, ನೋಡು, ಒಂದೇ ಥರದ ಮಾತು ಮಾರೋದಿಲ್ಲ, ನಾನು 3 ತರಗತಿಯ ಮಾತು ಮಾರ್ತೀನಿ. 1ನೇ ನಂಬರಿಗೆ ಮಾತಿಗೆ 1,000, 2ನೇ ತರಗತಿ ಮಾತಿಗೆ 500, 3ನೇ ತರಗತಿ ಮಾತಿಗೆ 300. ನೀ ಎಷ್ಟು ಕೊಡ್ತಿದ್ದಿ, ಎಂಥ ಮಾತು ಬೇಕು ಅಂಥ ಮಾತು ನಾನು ನಿನಗೆ ಮಾರಾಟ ಮಾಡ್ತೀನಿ ಅಂದ. ಇವಾಗ ಕಿಶೆದಾಗ ಕೈ ಹಾಕಿದ ಅವಸರಲಿ ₹500 ನೋಟ್ ಸಿಕ್ಕಿತ್ತು, ಕೊಟ್ಟ. ಇದಕ್ಕೆ ಯಾವ ಮಾತು ಬರ್ತೈತಿ ಅಂದ. ಇದಕ್ಕೆ 2ನೇ ಸೆಕೆಂಡ್ ಕ್ಲಾಸ್ ಮಾತು ಬರ್ತದ ಅಂತವ. ಆಯಿತು ಕೊಡು, ಹೆಂಗೆ ಕೊಡ್ತಿದ್ದಿ ಅಂದ. ಅವ ಏನು ಮಾಡಿದ, ಒಂದು ಬಿಳಿ ಹಾಳಿಯೊಳಗೆ ಪೆನ್ನು ತಗೊಂಡು ಒಂದು ಚಲೋ ಬೆಲೆ ಬಾಳುವಂಥ ಕಿಮ್ಮತ್ತಿನ ಮಾತು ಬರೆದು ಸುರುಳಿ ಸುತ್ತಿ ಕೊಟ್ಟ. ಮಾತು ಮಾರೋದಿದು, ಸುರುಳಿ ಸುತ್ತಿ ಕೊಟ್ಟ. ಇವ ₹500 ಕೊಟ್ಟ. ಈಗ ಬೆಲೆ ಬಾಳುವಂತಹ ಮಾತು ಬರೆದು ಕೊಟ್ಟಾನಲ್ಲ, ಈಗ ಮಾತು ಖರೀದಿ ಮಾಡ್ಯಾನ, ದುಡ್ಡು ಕೊಟ್ಟು ಖರೀದಿ ಮಾಡ್ಯಾನ. ಓದ್ಬೇಕೋ ಏನೋ ಓದಬಾರ್ದು, ಅವಸರ ಭಾಳ, ನಮಗೆ ಮಂದಿಗೆ ಅವಸರ ಭಾಳ, ಮುಂದೇನೂ ಇರೋದಿಲ್ಲ. ಇವಂದು ಮುಂದೇನೋ ಕೆಲಸ ಇದ್ದಿದ್ದಿಲ್ಲ, ಆದರೂ ಅವಸರ ಭಾಳ ಇತ್ತು. ಅವ ಅಲ್ಲಿ ಓದಲಿಲ್ಲ. ಅದನ್ನು ₹500 ಕೊಟ್ಟು ಮಾತು ಖರೀದಿ ಮಾಡಿ ಕಿಶೆದಾಗ ಇಟ್ಕೊಂಡು ಬರ ಹೊಂಟಿದ್ದ. ಅತಣಿ ಅಂತ ಶಹರ ಹೋಗುವಾಗ ಮುಂದೊಂದು ಸರ್ಕಲ್ ಬಂತಲ್ಲಿ.
ಒಂದು ಗಾಂಧಿ ಚೌಕ ಬಂತು ಸರ್ಕಲ್, ಅಲ್ಲಿ ಒಬ್ಬ ಮನುಷ್ಯನನ್ನು ಕೊಲೆ ಮಾಡಿದ್ರು. ಅಲ್ಲಿ ಒಬ್ಬ ಮನುಷ್ಯ ಸತ್ತು ಬಿದ್ದಿದ್ದ. ಅಲ್ಲಿ ಯಾರ್ಯಾರಿಲ್ಲ. ಯಾವಾಗ ಕೊಲೆ ಆಯಿತು ಆವಾಗ ಸುತ್ತಮುತ್ತ ಎಲ್ಲ ಅಂಗಡಿಯವರು ನಮ್ಮ ಮ್ಯಾಲೆ ಬಂದ್ಗಿಂದಿತ್ತಂತ ಎಲ್ಲರೂ ಕಿಲೆ ಹಾಕ್ಕೊಂಡು ಮನೆಗೆ ಹೋಗ್ಯಾರ. ಇವ ಅವಸರಲ್ಲೇ ಬಂದಲ್ಲ, ಯಾರ್ಯಾರಿಲ್ಲ. ಅಲ್ಲಿ ಒಬ್ಬ ಮನುಷ್ಯ ಸತ್ತು ಬಿದ್ದಿದ್ದಲ್ಲ, ಆ ಶವದ ಮುಂದೆ ಇವ ಯಾವೂರವು ಇರಬೇಕು, ಇವನ್ನ ಯಾರು ಕೊಲೆ ಮಾಡಿರಬೇಕು, ಎದ್ರ ಸಲುವಾಗಿ ಮಾಡಿರ್ಬೇಕು, ಇವನಿಗೆ ಯಾಕೆ ಬೇಕಾಗಿತ್ತಿದು? ಎಲ್ಲ ಮರತಾನ ಅಲ್ಲಿ ಹೋಗಿ ನಿಂತು ವಿಚಾರ ಮಾಡ್ಕೋತ ಒಬ್ಬನ ನಿಂತಾನ, ಯಾರ್ಯಾರಿಲ್ಲ ಸುತ್ತಮುತ್ತ. ಅಷ್ಟೊತ್ತಿಗೆ ಪೊಲೀಸರದು ವ್ಯಾನ್ ಬಂತು, ಗಚ್ಚಗ ಇವನ್ನ ಹಿಡಿದ್ರವರು. ಇಲ್ಲಿ ನಿಂತಿಯಲ್ಲ, ಈ ಕೊಲೆ ಯಾರು ಮಾಡಿದರು, ಎಷ್ಟೊತ್ತಿಗೆ ಮಾಡಿದರು, ಯಾಕೆ ಮಾಡಿದರು? ಇವು ಪೊಲೀಸರ ಪ್ರಶ್ನೆ. ಇದಕ್ಕೆ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ, ಹೋಗಿ ನಿಂತದ, ನನಗೆ ಗೊತ್ತಿಲ್ಲ ಅಂತ. ಮತ್ತು ಗೊತ್ತಿಲ್ಲ ಅಂದ್ರೆ ಇಲ್ಯಾಕೆ ನಿಂತೆ ಅಂತ ಅವರು. ಇಲ್ಲ ವಿಚಾರ ಮಾಡಾಕತ್ತಿದ್ದೆ. ನೀ ಏನು ವಿಚಾರ ಮಾಡಿದ್ರು ಇಲ್ಲೆಲ್ಲ ಮಾಡೋದು ವಿಚಾರ ಮಾಡೋ ಜಾಗ ಬೇರೆ ಐತೆ ಅಂತ ಪೊಲೀಸ್ ವ್ಯಾನ್ಯಾಗ ಕುಡಿಸ್ಕೊಂಡ್ರು, ಒಯ್ದು ಜೈಲ್ನ್ಯಾಗ ಹಾಕಿದ್ರು. ಅಲ್ಲಿ ವ್ಯಾಳೆ ಸಿಕ್ತಿವಂಗ ಚೀಟಿ ನೋಡಾಕ ಮಜೆ ಹೆಂಗದ. ಅಲ್ಲಿ 500 ರೂಪಾಯಿ ಕೊಟ್ಟು ಮಾತು ಖರೀದಿ ಮಾಡಿದ್ನಲ್ಲ, ಅಲ್ಲಿ ವ್ಯಾಳೆ ಸಿಕ್ತಿ. ಕಂಬಿ ಅಣಸಕತ್ತಿದ್ನಲ್ಲ ಅಲ್ಲಿ, ಅವಾಗ ವ್ಯಾಳೆ ಸಿಕ್ತಿ. ಚೀಟಿ ತೆರೆದು ನೋಡಿದ, ಅದ್ರಾಗ ಅದ್ಭುತವಾದ ಮಾತು ಬರೆದಿತ್ತು. ಏನಂತ? ಎಲ್ಲಿ ಕೊಲೆ ಆಗಿರ್ತದ ಅಲ್ಲಿ ನಿಲ್ಲಬೇಡ ಅಂತ ಬರೆದಿರ್ತದ. ಇವ ಮುದ್ದಾಮ ಒಂದು ಮಾತು ತಿಳ್ಕೊಳ್ಳಾರದಕ್ಕೆ ಬಂಧನದೊಳಗೆ ಸಿಕ್ಕಾಕ್ಕೊಂಡ. ಈಗ ಹೊರಗೆ ಬರ್ಬೇಕಲ್ಲ, ನಿರ್ಬಂಧಿತ ಆಗಬೇಕಲ್ಲ, ಅದಕ್ಕೊಂದು ಚಲೋ ಮಾತ ಬೇಕೀಗ. ಚಲೋ ಮಾತು ಕೇಳಾರದಕ್ಕೆ ಬಂಧನದೊಳಗೆ ಸಿಕ್ಕ ಬಿದ್ದಾನ. ಈಗ ಹೊರಗೆ ಬರಬೇಕಲ್ಲ, ಬಿಡುಗಡೆ ಹೆಂಗಾಗೋದು? ಆವಾಗ 8 ದಿವಸ ಜೈಲಿಗೆ ಹಾಕಿ 9ನೇ ದಿವಸಕ್ಕೆ ಅದೇ ಪೊಲೀಸರು ಇವನ್ನ ಕೋರ್ಟಿಗೆ ಹಾಜರುಪಡಿಸ್ಬೇಕು ಅಂತ ತಿಳ್ಕೊಂಡು ಅದೇ ಜೀಪಿನೊಳಗೆ ಕರ್ಕೊಂಡು ಹೊಂಟಿದ್ರು. ಹೋದ್ರು, ಮಾತು ಮಾರೋ ಅಂಗಡಿ ಅಂತ ಬೋರ್ಡ್ ಇತ್ತಲ್ಲ, ಅದ ಅಂಗಡಿ ಮುಂದೆ ಹೊಂಟಿದ್ರು ಅವರು. ಕೈಕಾಲು ಬಿದ್ದ ಪೊಲೀಸರಿಗೆ, ಸಾಯುತನ ನಿಮ್ಮನ್ನು ಫೋಟೋ ಹಾಕಿ ಪೂಜೆ ಮಾಡ್ತೀನಿ, ನಿಲ್ಲಿಸ್ರಿ ಅಂದ. ಯಾಕಂದ್ರೆ ಅವರು, ನಾ ಏನು ನಿಮ್ಮ ಕೈಯ ಸಿಕ್ಕ ಬಿದ್ದೀನಲ್ಲ, ಈ ಅಂಗಡಿ ಯಾವ ಒಂದು ಚಲೋ ಮಾತು ಬರೆದು ಕೊಟ್ಟಿದ್ದ, ಅವನ ಮಾತು ನೋಡ್ಲಾರ್ದಕ್ಕೆ ತಿಳ್ಕೊಳ್ಳಾರ್ದಕ್ಕೆ ಈ ಪರಿಸ್ಥಿತಿ ಬಂದೈತಿ. ಈಗ ನಾನು ಮತ್ತೆ ಹೊರಗೆ ಬರ್ಬೇಕಾಗಿತ್ತಂದ್ರೆ ಅವನ ಕಡೆಯಿಂದನೇ ಸಾಧ್ಯ. ಅದಕ್ಕೆ ಅವನಿಗೆ ಹೋಗಿ ಮಾಲೀಕನಿಗೆ ಒಂದಿಷ್ಟು ಭೇಟಿಯಾಗಿ ಬರ್ತೀನಿ, ನನಗೆ ಅವಕಾಶ ಮಾಡಿಕೊಡ್ರಿ ಅಂತ ವಿನಂತಿ ಮಾಡಿಕೊಂಡ. ಆಯ್ತಂತ ತಿಳ್ಕೊಂಡು ಕಳಿಸಿಕೊಟ್ಟರು. ಅಂಗಡಿಗೆ ಬಂದು ಭೇಟಿಯಾದ. ಪುಣ್ಯಾತ್ಮ, ಎಂಥ ಮಾತು ಬರೆದು ಕೊಟ್ಟಿದ್ದಿ, ಬಂಗಾರದಂಥ ಮಾತು ಬರೆದು ಕೊಟ್ಟಿದ್ದಿ. ನನ್ನಂಥ ತಗಣ್ಣೆ ಅವನ ಕೈಯ ಸಿಕ್ಕ ಅದು ತಗಡಾಗಿ ಹೋಗ್ಯದ. ಅದಕ್ಕೆ ಇಂಥ ಪರಿಸ್ಥಿತಿ ಬಂದ ನನಗೆ. ಈಗ ನನ್ನ ಹೇಗಾದರೂ ಮಾಡಿ ನಿರ್ಬಂಧಿತನನ್ನಾಗಿ ಮಾಡಬೇಕು. ಅದಕ್ಕೆ ಅಂಥದ್ದ ಒಂದು ಬೆಲೆ ಬಾಳುವಂಥ ಮಾತು ಬರೆದು ಕೊಡ್ತೀಯೇನೋ ಅಂತ ಹೇಳಿದ. ಆವಾಗ ಅಂಗಡಿ ಮಾಲ ಕೇಳಿದ್ದ, ಆ ಮಾತು ಬರೆದು ಕೊಟ್ಟಿದ್ನಲ್ಲ, ಅದಕ್ಕೆ ಎಷ್ಟು ರೊಕ್ಕ ಕೊಟ್ಟಿದ್ದೆ ಅಂತ ಕೇಳಿದ. 500. ಹಾಗಾದ್ರೆ 500 ಕೊಟ್ಟು ಒಳಗೆ ಹೋಗಿದ್ದಿ. ಅವ ಅಂಗಡಿ ಮಾಲಕ 500 ಕೊಟ್ಟು ಒಳಗೆ ಹೋಗಿದ್ದಿ, ಈಗ 1000 ಕೊಡು, ಹೊರಗೆ ಬರ್ತಿದ್ದಿ ಅಂದ. 1000 ರೂಪಾಯಿ ಕೊಟ್ಟ. ಇದಕ್ಕೊಂದು ಚಲೋ ಮಾತು ಹೊರಗೆ ಬಿಟ್ಟಿರ್ಬೇಕು ಅವರು, ಅಂಥದ್ದೊಂದು ಮಾತು ಬರೆದು ಕೊಡು ಅಂತ ಕೇಳ್ಕೊಂಡ. ಅವಾಗೊಂದು ಚಲೋ ಮಾತು ಬರೆದು ಕೊಡ್ತಾನೆ. ಇಂದು ಬರೆಯೋದಿಲ್ಲವ, ನಾಳೆಗೆ ಬರೀತಾನೆ. ಮತ್ತು ನಾಳೆಗೆ ಬನ್ನಿ. ಇಲ್ಲಿವರೆಗೂ ಶಾಂತ ಚಿತ್ತರಾಗಿ ಆಲಿಸಿದ್ರಿ. ತಮ್ಮೆಲ್ಲರಿಗೂ ಆ ಮಲ್ಲಿಕಾರ್ಜುನ ದೇವರು ತಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಹಾರೈಸುತ್ತಾ 2 ನುಡಿಗಳಿಗೆ ವಿರಾಮ ಮಾಡ್ತೇವೆ. ತಮ್ಮೆಲ್ಲರಿಗೂ ಪ್ರಣಾಮಗಳು. ಪರಮ ಪೂಜ್ಯರಿಗೆ ಧನ್ಯವಾದಗಳು. ತಾವೆಲ್ಲರೂ ಕೂಡ ಅಲ್ಲೇ ಎದ್ದು ನಿಂತ್ಕೊಳ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಈಗ ಪರಮ ಪೂಜ್ಯರು ಮಂಗಳಾರತಿಯನ್ನು ನಡೆಸಲಿದ್ದಾರೆ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಯ ಜಯತು ಜಗಜ್ಯೋತಿ ಬಸವೇಶನಿಗೆ
ಮಾದರಸ ಮಾದಲಾಂಬಿಕೆ ಕರುಣೆಯ ಶಿಶುವಿಗೆ ಮೋದದಿಂದಲಿ ಮುತ್ತಿನಾರತಿಯ ಬೆಳಗಿರೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಅಕ್ಕನಾಗಮ್ಮನ ಚಿಕ್ಕ ತಮ್ಮ ಬಸವನಿಗೆ ಅಕ್ಕ ಮಹಾದೇವಿಯ ಅರಿವಿನ ಗುರುವಿಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಭವತಾಪವ ಕಳೆಯುವ ಶ್ರೀ ಚನ್ನ ಬಸವನಿಗೆ ಶಿವಯೋಗಿ ಪುಂಗವನಾದ ಸಿದ್ಧರಾಮೇಶ್ವರಗೆ ಭವತಾಪವ ಕಳೆಯುವ ಶ್ರೀ ಚನ್ನ ಬಸವನಿಗೆ ಶಿವಯೋಗಿ ಪುಂಗವನಾದ ಸಿದ್ಧರಾಮೇಶ್ವರಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಕಲ್ಯಾಣವ ಕೈಲಾಸ ಮಾಡಿದ ಬಸವನಿಗೆ ಎಲ್ಲ ಬಲ್ಲಿದ ನಮ್ಮ ಅಲ್ಲಮ ಪ್ರಭುವಿಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಎಲ್ಲ ಬಲ್ಲಿದ ನಮ್ಮ ಶ್ರೀಶೈಲ ಮಲ್ಲಯ್ಯಗೆ ಎಲ್ಲ ಬಲ್ಲಿದ ನಮ್ಮ ಶ್ರೀಶೈಲ ಮಲ್ಲಯ್ಯಗೆ ಎಲ್ಲ ಬಲ್ಲಿದ ನಮ್ಮ ಸದ್ಗುರು ಬಸವಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಯ ಜಯತು ಜಗಜ್ಯೋತಿ ಜಯ ಜಯತು ಜಗಜ್ಯೋತಿ ಜಯ ಜಯತು ಜಗಜ್ಯೋತಿ ಬಸವೇಶನಿಗೆ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದುಕಲಾತೀತಂ ತಸ್ಮೈ ಶ್ರೀ ಗುರವೇ ನಮೋ ನಮಃ. ಜೈ ಮಂಗಲಂ ಜೈ ನಮಃ ಪಾರ್ವತಿಪತಿ ಶಿವ ಹರ ಹರ ಮಹಾದೇವ. ಶ್ರೀಶೈಲ ಮಲ್ಲಿಕಾರ್ಜುನ ಮಹಾರಾಜ್ ಕಿ, ಜಗಜ್ಯೋತಿ ಬಸವೇಶ್ವರ ಮಹಾರಾಜ್ ಕಿ ಜೈ. ಮಂಗಲಂ ಜೈ ನಮಃ ಪಾರ್ವತಿಪತಿ ಶಿವ ಹರ ಹರ ಮಹಾದೇವ. ಸರ್ವರಿಗೂ ಶರಣಾರ್ಥಿಗಳು.